ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು KLE ಧ್ವನಿ 90.4 FM. ನಮ್ಮ ಇಂದಿನ ಮಹಿಳಾ ವೇದಿಕೆ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ. ನಾನು ಅನುಪಮಾ. ಮಹಿಳೆಯ ಕನಸು, ಅವಳ ನಲಿವು, ಅವಳ ಸಂತೋಷ, ಅವಳ ಆಸಕ್ತಿಗೆ ಗರಿ ನೀಡುವ ಕಾರ್ಯಕ್ರಮವಿದು ಮಹಿಳಾ ವೇದಿಕೆ. ಇಂದಿನ ನಮ್ಮ ಕಾರ್ಯಕ್ರಮದ ಅತಿಥಿಗಳು ಸಾಹಿತ್ಯ, ಸಮಾಜ ಸೇವೆ ಮತ್ತು ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ತಮ್ಮದೇ ಆದ ಛಾಪನ್ನ ಮೂಡಿಸಿರುವ ಪ್ರತಿಮುಖ ಪ್ರತಿಭೆ, ಕವಿತ್ರಿ, ಕತೆಗಾರ್ತಿ, ಲೇಖಕಿ ಶ್ರೀಮತಿ ಪ್ರಭಾ ಅಶೋಕ್ ಪಾಟೀಲ್ ಅವರು. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್, ಅನುಪಮ ಅವರೇ. ಮೊದಲಿಗೆ ಮೇಡಮ್, ತಮ್ಮ ಬಾಲ್ಯ, ಈಗ ತಮ್ಮ ವ್ಯಕ್ತಿತ್ವವನ್ನ ರೂಪಿಸುವಲ್ಲಿ ಆ ದಿನಗಳನ್ನ ನೆನೆಯೋದಾದ್ರೆ ಆ ಒಂದು ಬಾಲ್ಯ ಏನೆಲ್ಲ ನೆನಪಿಗೆ ಬರುತ್ತೆ ಮೇಡಮ್ ತಮ್ಗೆ? ಬಾಲ್ಯದಲ್ಲಿ ನಾವು ಹುಟ್ಟಿ ಬೆಳೆದಿದ್ದೆಲ್ಲ ಯಲ್ಲಮ್ಮನಗುಡ್ಡದ ಹತ್ರ ಸವದತ್ತಿಯಲ್ಲಿ ನಮ್ಮದು ಊರು. ನಮ್ಮ ತಂದೆಯವರು ಶಿಕ್ಷಕರಾಗಿದ್ದರು. ಅವರು ವಿಜ್ಞಾನ ಮತ್ತು ಗಣಿತವನ್ನು ಬೋಧನೆಯನ್ನು ಮಾಡ್ತಾ ಇದ್ರು. ಅಗದಿ ಸುಸಲಿತವಾಗಿ ಅವರೆಲ್ಲ ಹೇಳ್ತಿದ್ರು. ಆಮೇಲೆ ಮನೆಯಲ್ಲಿ ಹೆಂಗೆ ವಾತಾವರಣ ಇತ್ತಂದ್ರೆ ನಾವು 4 ಜನ ಮಕ್ಕಳು ನಮ್ಮ ತಂದೆ ತಾಯಿಗೆ. ಅದರ ಜೊತೆಗೆ ರಿಲೇಷನ್ಸ್ ಮಕ್ಕಳು 4-5 ಮಂದಿ, ಮತ್ತೆ ಯಾರು ಎಲ್ಲರನ್ನೂ ಇಟ್ಕೊಂಡು ಓದಿಸು ಒಂದು ಶಿಕ್ಷಣದ ದಾಸೋಹ ನಮ್ಮ ಮನೆಯಲ್ಲಿ ನಡೀತಿತ್ತು. ಅವರ ತಕ್ಕ ಹಾಗೆ ನಮ್ಮ ತಾಯಿಯವರು ಕೂಡ ಮನೆಯಲ್ಲಿ ಅವರಿಗೆ ಸಹಕಾರ ಎಲ್ಲವನ್ನು ನೀಡ್ತಾ ಇದ್ರು. ಹೀಗಾಗಿ ಕೂಡು ಕುಟುಂಬದಲ್ಲಿ ಬೆಳೆದಿದ್ದರಿಂದ ನನಗೆ ಎಲ್ಲ ಸಂಬಂಧಗಳ ಅರಿವು, ಇದು ಎಲ್ಲ ಜ್ಞಾನ ಒಂದು ದೊರಕಿತು. ಆದರೆ ನಮ್ಮ ತಂದೆಯವರು ಸ್ವಲ್ಪ ಹಾಡಿನ ಬಗ್ಗೆ ಒಲವು ಭಾಳ, ರೇಡಿಯೋ ಕೇಳೋದು ಇದು ಆ ಥರ. ಹೀಗಾಗಿ ಅದು ನನ್ನಲ್ಲಿ ಸುಪ್ತವಾಗಿತ್ತು ಅಂತ ಅನಿಸ್ತಾ ಇದೆ. ಅದು ಈಗ ಬೆಳಕಿಗೆ ಬಂತು ಅಂತ ನನ್ನ ಭಾವನೆ. ಆಮೇಲೆ ನಾವು ರಜೆಯಲ್ಲೆಲ್ಲ ನಮ್ಮ ಹಳ್ಳಿಗೆ ಹೋಗ್ತಾ ಇದ್ವಿ, ನಮ್ಮ ತಾಯಿ ಮನೆಗೆ. ಅಲ್ಲಿ ನಮ್ಮ ಸೋದರ ಮಾವನವರು ತುಂಬ ಕಾದಂಬರಿ, ಇದು ಒಂದು ಅವ್ರದ್ದು ಲೈಬ್ರರಿ ಥರನೇ ಇತ್ತು. ಅದು ಓದೋದೊಂದು ಹವ್ಯಾಸ ಭಾಳ ನನಗೆ ಮೊದಲಿಂದನೂ. ಆಮೇಲೆ ಸುಧಾ, ತರಂಗ, ಪ್ರಜಾ ಇವೆಲ್ಲ ಪತ್ರಿಕೆಗಳು ಬರ್ತಿತ್ತಲ್ಲ, ಅವನ್ನೆಲ್ಲ ಡೈಲಿ ಓದೋದೊಂದು ಹವ್ಯಾಸ. ಆಮೇಲೆ ಸ್ಟಡಿ ಮಾಡುವಾಗ ಸುದಕ್ಕೆ ಒಳಗೆ ಕಾದಂಬರಿಗಳ್ನ ಇಟ್ಕೊಂಡು ಬೈತಾರ ಅಂತೇಳಿ ನಡಕ್ಕೆ ಇಟ್ಕೊಂಡು ಒಂದು ಕಾದಂಬರಿ ಮುಗಿಸೋ ಮಟ್ಟ 8 ಮಟ್ಟ ಓದೇ ಮಲ್ಗೋದು. ಆ ಥರ ರಾತ್ರಿ ಆಯಿತು, ಇದಾಯಿತು. ಅಲ್ಲಿ ಹೋದಾಗ ಅಲ್ಲಿ SL ಭೈರಪ್ಪನವರು ಮತ್ತು ಸಾಯಿ ಸುರ್ತೆ, ಉಷಾ ನವರತ್ನರಾಮು, ಈ ಥರ ದೊಡ್ಡ ದೊಡ್ಡ ಲೇಖಕರು ಎಲ್ಲ ನನಗೆ ಪುಸ್ತಕಗಳನ್ನ ಓದೋದು ಒಂದು. ಅಲ್ಲಿ ಲಿಂಗದಾಳ ಅಂತ ಗ್ರಾಮ ನಮ್ಮ ತಾಯಿಯವ್ರದ್ದು, ಅಲ್ಲಿ ನನಗೆ ದೊರಕಿತು. ಹೀಗಾಗಿ ಅದು ಒಂದು ತಲೆಯಲ್ಲಿ ಹಾಗೂ ಏನೋ ನಾನು ಬರಿಬೇಕಿಲ್ಲ ಇವ್ರ ಥರ ಅಂತ ನನಗೆ ತುಡಿತ ಆಗ್ತಾ ಇತ್ತು. ಹಾಗೆ ಏನೇನೋ ಗೀಚಿ ಸರಿ ಅನ್ನಿಸ್ತಾ ಇದ್ದಿಲ್ಲ, ಹರಿದೋಗಿತ್ತಾ ಇದ್ದೆ. ಯಾರಿಗೆ ತೋರಿಸ್ಬೇಕು ಏನು ಅಷ್ಟು ಫ್ರೀನೆಸ್ ಇದ್ದಿದ್ದಿಲ್ಲ ನನ್ನ ಹತ್ರ. ಒಂದ್ಸಲ ಮುಗ್ಧ ಭಾವನೆ ಇತ್ತು. ಆದರೆ ಈಗ ಸ್ವಲ್ಪ ನಾನು ಸಮಾಜಮುಖಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದೇನೆ. ಮೇಡಮ್, ಇವಾಗ ತಮಗೆ ಬಾಲ್ಯದಲ್ಲಿಯೇ ಒಂದು ಸಾಹಿತ್ಯದ ಒಲವು ಬಂತು ಅಂತ ಹೇಳಿದ್ರಿ. ಹಾಗಿದ್ರೆ ತಮಗೆ ಪ್ರೇರಣೆ ಯಾರು ಅಂತ ಮೇಡಮ್? ಇವಾಗ ತಮ್ಮ ಒಂದು ಲೇಖಕಿಗೆ ಜೀವ ತುಂಬಿದ ವ್ಯಕ್ತಿ ಅಂತ ಇರ್ತಾರಲ್ಲ, ಯಾರು ಅಂತ? ಪ್ರೇರಣೆ ಏನು? ಅದು ಮೊದಲೇ ಸುಪ್ತವಾಗಿತ್ತು. ನಾನು 2017 ಮತ್ತು 2018ರಲ್ಲಿ ಲಿಂಗಾಯತ ಮಹಿಳಾ ಸಮಾಜಕ್ಕೆ ಮೊದಲಿಂದನೂ 2 ವರ್ಷದಿಂದನೂ ನಾನು ಒಮ್ಮೆ ಹಾಗೆ ಕಮಿಟಿಯಲ್ಲಿ ಹೋದೆ. ಆಮೇಲೆ ಒಮ್ಮೆ ಖಜಾನ್ಸಿಯಾಗಿ ಹೋದೆ. 3rd ಟೈಮ್ ನಾನು ಕಾರ್ಯದರ್ಶಿಯಾಗಿ ಕೆಲಸ ಮಾಡುವಂಥ ಒಂದು ಅವಕಾಶ ನನಗಲ್ಲಿ ದೊರೆಯಿತು. ಆವಾಗ ನನಗೆ ಅಲ್ಲಿ ಕಾರ್ಯಕ್ರಮಗಳನ್ನ ನಿರೂಪಣೆ ಮಾಡ್ತಾ ಏನೋ ಒಂದು ಚೆನ್ನಾಗಿ ಮಾಡಬೇಕು, ನಾನು ಎಲ್ಲರಿಗಿಂತ ಒಂದು ಸ್ವಲ್ಪ ಇದಾಗಬೇಕು ಅಂತ ಸ್ಟೇಜ್ ಕರೇಜ್ ಬರ್ತಾ ಹೊಸಾಗಿತ್ತು. ಆಗ ನಾನು ಓದೋದು, ಇದು ಪಾಯಿಂಟ್ಸ್ ತಗೊಳ್ಳೋದು, ಬರೆಯೋದು ಮಾಡ್ತಾ ಇದ್ದೆ. ಅವಾಗೇನು ಕಾವ್ಯ ರೂಪವಾಗಿ ಬರೀತಾ ನಿರೂಪಣೆಗಳನ್ನ ಮಾಡ್ತಾ ಹೋದೆ. ಅವಾಗ ಒಂದ್ಸರಿ ಅಕ್ಕಮಹಾದೇವಿ ಜಯಂತಿ ಅಂತ ಜೋರು ಗ್ರ್ಯಾಂಡಾಗಿ ಮಾಡ್ತಾ ಇದ್ರು ನಮ್ಮ ಲಿಂಗಾಯತ್ ಮೇಳಾ ಸಂಸ್ಥೆಯಲ್ಲಿ. ಅವಾಗ ಇವರು ವಿಜಯಲಕ್ಷ್ಮಿ ಬಾಳೆಕುಂದ್ರಿ ಅವ್ರು ಬಂದಿದ್ರು. ವಿಜಯಲಕ್ಷ್ಮಿ ಬಾಳೆಕುಂದ್ರಿ ಅವ್ರು ಬಂದಾಗ ಅವರು ತುಂಬಾ ಫೇಮಸ್ ಇದೆಲ್ಲ ಲೇಖಕಿ. ಹೀಗಾಗಿ ಅವ್ರನ್ನೆಲ್ಲ ವರ್ಣನೆ ಮಾಡಿ ನಾನೊಂದು ಕವನ ರೂಪದಲ್ಲಿ ಅವ್ರನ್ನ ಅವತ್ತು ವೆಲ್ಕಮ್ ಮಾಡಿಕೊಂಡು ಎಲ್ಲ ಇದನ್ನ ಮಾಡಿದ್ರೆ, ಏನಮ್ಮ ನೀನು ಲೇಖಕಿ ಇದೆಯಾ, ಭಾಳ ಚಂದ ಓದಿದೆ ಅಂತ ಅವರು ನನಗೆ ತುಂಬ ಅಪ್ರಿಷಿಯೇಟ್ ಮಾಡಿದರು. ಅವಾಗ ನಾನಂದೆ, ಮೇಡಮ್ ನನಗೀಗ 45 ಏಜು ಮತ್ತು ಬರೆಯೋಕ್ಕೆ ನಡೆಯುತ್ತಾ ಈ ಟೈಮ್ದಲ್ಲಿ ಅಂತ ಕೇಳಿದೆ. ಅವಾಗ ಅವರಂದ್ರೆ, ಇಲ್ಲ ನೀ ಯಾವಾಗ ನಾನು ಎಲ್ಲ ಚಾಲೂ ಮಾಡಿದ್ದು 42ರ ಮುಂದೆನಮ್ಮ, ಆಮೇಲೂ ನೀ ಸಾಹಿತ್ಯವನ್ನು ರಚಿಸ್ಬೋದು ಅಂತ ಹೇಳಿದ್ರು. ಅದಕ್ಕಾಗಿ ಹೌದಲ್ಲ ನಾನು ಬರಿಬೇಕು ಅಂತ ಅಂದ್ಕೊಂಡು ಅವಾಗಿಂದ ಸಣ್ಣ ಪುಟ್ಟ ಕವನಗಳನ್ನೆಲ್ಲ ಬರೆಯೋದು, ವಾಟ್ಸಪ್ ಗ್ರೂಪ್ದಲ್ಲೆಲ್ಲ ಹಾಕೋದು. ಗೆಳತಿಯರು ಎಲ್ಲರೂ ಮೆಚ್ಚುಗೆ ಬರ್ತಾ ಇತ್ತು, ತುಂಬ ಚೆನ್ನಾಗಿ ಬರ್ತೀಯ ಅಂತ. ಆಮೇಲೆ ಇವರು ಶೈಲಜಾ ಬಿಂಗೆಯವರು, ಆಮೇಲೆ ಅಲ್ಲೆಲ್ಲ ಸೇರಿದವರು ಹಿರಿಯರೆಲ್ಲ ನನಗೇನಂದ್ರು, ನೀನು ಲೇಖಕಿಯರ ಸಂಘ ಅಂತ ಇದೆ, ಇಲ್ಲಿ ಸೇರ್ಕೋ, ಆಶಾ ಕಡ್ಪಟ್ಟಿ ಅವರು. ಅಲ್ಲಿ ನಾನು ಜ್ಯೋತಿ ಬಾದಾಮಿ ಅವರ ಅಧ್ಯಕ್ಷತೆಯಲ್ಲಿದ್ದಾಗ ಅಲ್ಲಿ ಸೇರಿಕೊಂಡೆ. ಅಲ್ಲಿ ನನಗೆ ಇನ್ನೂ ಹೆಚ್ಚಿನ ಒಂದು ಎಲ್ಲರದು ಓದೋದು, ಕವನಗಳು ಸ್ಪರ್ಧೆಯಲ್ಲಿ ಭಾಗವಹಿಸೋದು, ಚುಟುಕು
ಹೀಗಾಗಿ ಅಲ್ಲೂ ಭಾಳ ನನಗೆ ಇದು ಸಹಕಾರ ಸಿಕ್ತು. ಆಮೇಲೆ ಗುರುದೇವಿ ಹುಲಪ್ನವ್ರ ಮಠ ಮೇಡಮ್ ಅವರು ನಮ್ಗೆ ಕಲಿಸಿದ ಗುರುಗಳು ಹೌದು, ಮತ್ತು ನನಗೆ ಸಾಹಿತ್ಯಕ್ಕೆ ಒಲವನ್ನು ಹುಟ್ಟು ಹಾಕಿದವರು ಅವರು ಒಬ್ಬರು. ಇಲ್ಲ ನೀನು ಬರೀ ಎಲ್ಲ ಚೆನ್ನಾಗಿದೆ ಪುಸ್ತಕದ ಬಲ್ಲಿ ಪ್ರಕಟಿಸು ಅಂತ ಫಸ್ಟ್ ಹೇಳಿದವರೇ ಅವರು. ಒಂದು ಬುಕ್ ಮಾಡೋ ಪ್ರಭಾಣಿ ಎಲ್ಲ ಯಾಕೆ ಹಿಂಗೆ ಬರ್ಬಾರ್ದು ಅವ್ರಿಗೆ ತೋರಿಸಿದೆ ನಾವು ಒಂದು ಸ್ವಲ್ಪ ಇದೆಲ್ಲ ಇತ್ತು. ನಂಗೆ BA ಸೌದತ್ತಿಯಲ್ಲೇ ಅವರು ನನಗೆ ಇಂಗ್ಲೀಷ್ ಶಿಕ್ಷಕಿಯಾಗಿದ್ದರು. ಆಮೇಲೆ ಇಲ್ಲಿ ಬಂದಮೇಲೆ ಇಲ್ಲೇ ನಮ್ಮ ಮನೆ ಹತ್ತಿರದಲ್ಲೇ ಅವ್ರದ್ದು ಮನೆ ಆಯಿತು. ಹೀಗಾಗಿ ಮೇಲಿನ ಮೇಲೆ ಹೋಗೋದು, ಈ ಸಾಹಿತ್ಯದ ಬಗ್ಗೆ ಮಾತಾಡೋದು, ಇಲ್ಲ ಈ ಥರ ಬರೀ ಆ ಥರ ಬರೀ ಕತೆಗಳನ್ನು ಬರೀ ಅಂತ ಅವರು ಪ್ರೇರಣೆಗಳನ್ನ ಬರೆದದ್ದನ್ನು ತೋರಿಸ್ತಾ ಇದ್ದೆ ನಾನು. ಆಮೇಲೆ ಸಣ್ಣ ಸಣ್ಣ ಎಲ್ಲ ಪ್ರಕಟವಾದದ್ದು ನಾವು ಲೋಕದರ್ಶನ ಹೀಗೆಲ್ಲ ಕಳಿಸ್ತಾ ಇದ್ದೆ. ಅವರು ಪ್ರಕಟಣೆ ಮಾಡಿದ್ರು ಅಲ್ಲಿ. ಅದನ್ನೆಲ್ಲ ಜನರ ಮೆಚ್ಚುಗೆ. ಆಮೇಲೆ ಒಬ್ಬರು ಫೋನ್ ಮಾಡಿ ಹೇಳ್ತಾ ಇದ್ರು, ಮೇಡಮ್ ನಿಮ್ದು ಭಾಳ ಚಂದ ಬರ್ದಿರಲ್ರಿ, ಇದ್ರ ಬಗ್ಗೆ ಬರೆದಿರಿ, ಒಂದು ದೋಸೆ ಬಗ್ಗೆ ಬರದೆ, ಒಮ್ಮೆ ಬಳೆ ಬಗ್ಗೆ, ಹಿಂಗೆ ಲೇಖನಗಳನ್ನ ಸುದೇಗೆ ಬರದೆ. ಅವು ಎಲ್ಲ ಭಾಳ ಎಲ್ಲರಿಗೂ ಮೆಚ್ಚುಗೆಯನ್ನು ಗಳಿಸ್ತಾ ಇತ್ತು. ಹೀಗಾಗಿ ನನಗೆ ಇನ್ನೂ ಬರಿಬೇಕು ಅಂಬಲ ಹೆಚ್ಚಾಗ್ತಾ ಹೋಯ್ತು. ಅಂದ್ರೆ ಬಾಲ್ಯದಲ್ಲಿಯೇ ಹುಟ್ಟಿದಂತ ಒಂದು ಸಾಹಿತ್ಯ ಆಸಕ್ತಿ 4 ದಶಕಗಳ ನಂತರ ಅದಕ್ಕೆ ಒಂದು ಮರು ಹುಟ್ಟು ಬಂತು ಅಂತ ಹೇಳ್ಬೋದು ಮೇಡಮ್. ಈಗ ತಮ್ಮ ಒಂದು ಮೊದಲ ಕೃತಿ ಹೂಬನ ಅದು ಓದುಗರ ಕೈ ಸೇರಿದಾಗ ಆ ದಿನ ತಮ್ಗೆ ಹೇಗೆ ಅನಿಸ್ತು ಅಂತ? ಯಾಕಂದ್ರೆ ಒಬ್ಬ ಲೇಖಕರಾಗಿ ತಮ್ಮ ಜೀವನದಲ್ಲಿ ಅದು ಎಷ್ಟು ಒಂದು ಮಹತ್ವದ ದಿನವಾಗಿತ್ತು ಅಂತ ತಮ್ಗೆ? ತುಂಬಾ ಖುಷಿ ಆಯ್ತು. ಅದು ಬುಕ್ ಬಂದ ದಿವಸ ನಾನು ಅಲ್ಲಿ ಹೋಗಿ ಕೂತ್ಕೊಳ್ಳೋದು, ಅಲ್ಲಿ ಟೈಪಿಂಗ್ ನೋಡೋದು, ಅದು ಮುಖಪಟ ಯಾವ ಥರ ಮಾಡಬೇಕು, ಅದು ಮೇಡಮ್ ಅವ್ರನ್ನೇ ಸಹಾಯನ ತಗೊಂಡೆ ನಾನು. ಅವಾಗೂ ಇಲ್ಲಿ ಎಲ್ಲ ಪಳಗಿದವ್ರ ಹತ್ರ ಎಲ್ಲ ಮಾತಾಡಿ ಯಾವ ಥರ ಮಾಡಬೇಕು ಏನು ಅಂತ, ಅದು ಇಂಪ್ರೆಷನ್ ಅಂತ ಇಲ್ಲೇ ಬೆಳಗಾವಲ್ಲ, ಅಲ್ಲಿ ಹೋಗಿ ಎಲ್ಲ ಡೈಲಿ ಅಲ್ಲಿ ಹೋಗಿ ಅವನ್ನೆಲ್ಲ ಇದನ್ನು ಮಾಡಿ ಬರ್ತಾ ಇದ್ದೆ. ಆಮೇಲೆ ಅದು ಕೈ ಸೇರಿದ ಮೇಲೆ ಇವರು ಜರಗಿನಹಳ್ಳಿ ಶಿವಶಂಕರ್ ಅವರು ದೊಡ್ಡ ಸಾಹಿತಿ ಅವರು ಅಚಾನಕ್ಕಾಗಿ ಬೆಳಗಾವಿಗೆ ಬಂದಿದ್ರು ಯಾವುದೋ ಒಂದು ವಚನ ಸಾಹಿತ್ಯ ಸಮ್ಮೇಳನಕ್ಕೆ. ಅವರು ನನಗೆ ದೊರೆತರು ಬಿಡುಗಡೆ ಟೈಮ್ಗೆ. ಇಲ್ಲೇ ಲಿಂಗಾಯತ ಭವನದಲ್ಲಿ ಅದನ್ನು ನಾನು ಅದ್ದೂರಿಯಾಗಿ ಬಿಡುಗಡೆಯನ್ನು ಮಾಡಿದೆ. ಮೇಡಮ್, ಇನ್ನು ತಮ್ಮ ಅಮ್ಮನ ಮಡಿಲು ಈ ಶೀರ್ಷಿಕೆನೇ ತುಂಬಾ ಒಂದು ಭಾವನಾತ್ಮಕವಾಗಿದೆ. ಈ ಒಂದು ಕವನ ಸಂಕಲನದ ಹಿಂದಿರುವ ಭಾವನೆಗಳೇನು? ಅಂದ್ರೆ ತಾಯಿಯ ಕುರಿತು ತಮ್ಮ ಮನಸ್ಸಿನ ಮಾತುಗಳನ್ನ ಅಲ್ಲಿ ಕವನವಾಗಿ ಮಾಡ್ತಾ ಹೋಗಿದ್ದೀರಾ ಹೇಗೆ ಅಂತ? ಹೌದು, ನಮ್ಮ ತಾಯಿಯವ್ರ ಕುರಿತು ಬರೆದಿದ್ದೀನಿ ಅಮ್ಮನ ಮಡಿಲು ಅಂತ ಒಂದು ಕವನವನ್ನ. ಮತ್ತೆ ಹೆಣ್ಣಿನ ಮನಸ್ಸಿನ ಒಳಗಿನ ತುಮುಲಗಳನ್ನ, ಅವಳ ಒಳಗಿನ ನೋವು ನಲಿವುಗಳನ್ನೆಲ್ಲವನ್ನ ನಾ ಬಿತ್ತರಿಸಲು ಪ್ರಯತ್ನವನ್ನು ಮಾಡಿದ್ದೀನಿ. ಅದೇ ರೀತಿ ಪ್ರಕೃತಿಯಲ್ಲಿ ನಡೆದ ಸೌಂದರ್ಯ, ಒಂದು ಹೂವಾಗಿರ್ಬೋದು, ಒಂದು ನದಿ, ನೀರು, ಯಾವುದು ಅದರ ಏನು ಸಂದೇಶವನ್ನು ಕೊಡುತ್ತೆ ಅದನ್ನು ಕೂಡ ನಾನು ಅದರಲ್ಲಿ ರಚಿಸಿದ್ದೇನೆ. ಮತ್ತು ಸಮಾಜದಲ್ಲಿ ನಡೆಯುವಂಥ ಇಂದಿನ ವಿದ್ಯಮಾನಗಳನ್ನು ನೋಡ್ತೀವಲ್ಲ, ಸರಿ ತಪ್ಪು ಯಾವುದು ಅನಿಸ್ತೈತಿ ಅದರ ಬಗ್ಗೆನೂ ಒಂದೊಂದು ಕವನಗಳಲ್ಲಿ ನಾನು ಪ್ರಕಟಿಸಿದರೆ. ಮತ್ತು ಜಾನಪದ ಶೈಲಿಯಲ್ಲಿ ತಂದೆ ತಾಯಿ ಕುರಿತು, ಅಕ್ಕ ತಂಗಿಯರು, ಸೊಬಗು, ಈ ಥರನೂ ಒಂದೊಂದು ಕವನಗಳು ಅದರಲ್ಲಿ ಇದೆ. ಇದರಲ್ಲಿ ಮೊದಲು ಬರೆದ ಕವನ ಅಮ್ಮನ ಮಡಿಲಲ್ಲೇ ತಾಯಿ ಬಗ್ಗೆನೇ ಬರೆದಿದ್ದೆ. ಅದಕ್ಕೆ ಅದನ್ನು ಅದೇ ಥರ ಇಟ್ಟದ್ದು ಹೆಸರು. ನಾ ಮಲಗಿದ್ದೆ ಅಮ್ಮನ ಮಡಿಲಲ್ಲಿ ಹಾಯಾಗಿ ನಿದ್ದೆ, ನಾ ಮಲಗಿದ್ದೆ ಅಮ್ಮನ ಮಡಿಲಲ್ಲಿ ಹಾಯಾಗಿ ನಿದ್ದೆ, ಕನಸೊಂದು ಕಂಡು ನಾ ಬೆಚ್ಚಿ ಬಿದ್ದೆ, ಹಾರಿಯೇ ಹೋಯಿತು ನನ್ನ ಅಮ್ಮನ ನಿದ್ದೆ, ನನ್ನನ್ನ ತಟ್ಟುತ್ತಾ ಕುಳಿತೇ ಇದ್ದಳವಳು ರಾತ್ರಿ ಎಲ್ಲವೂ ಕಣ್ಣಿಗೆ ಇಲ್ಲದೆ ನಿದ್ದೆ, ನನ್ನನ್ನು ತಟ್ಟುತ್ತಾ ಕುಳಿತೇ ಇದ್ದಳವಳು ರಾತ್ರಿ ಎಲ್ಲ ಇಲ್ಲದೆ ಕಣ್ಣಿಗೆ ನಿದ್ದೆ, ನೀ ಕೊಟ್ಟ ಅಮೃತವ ನಾ ಮರಳಿ ನಿನಗೆ ಹೇಗೆ ಕೊಡಲಿ ಅಮ್ಮ, ನಾ ಕದ್ದ ಆ ನಿದ್ದೆ ನಿನಗೆ ಮರಳಿ ಹೇಗೆ ನೀಡಲಮ್ಮ, ನಿನ್ನ ಈ ಋಣವ ನಾ ತೀರಿಸಲು ಸಾಧ್ಯವೇ ಹೇಳಮ್ಮ ನನ್ನಮ್ಮ ನನ್ನಮ್ಮ. ಅದು ಪುಟ್ಟದಾಗಿಯೇ ಬರೆದಿದ್ದೀನಿ. ಆ ತಾಯಿಯೊಳಗನ್ನು ಅವಾಗ ಯಾವ ರೀತಿ ನಮ್ಗೆ ಅನಿಸ್ತಿತ್ತು ಬಾಲ್ಯದಲ್ಲಿ ಅಂತ ಅನ್ನೋದನ್ನು ನಾನು ಇದರಲ್ಲಿ ಬರೆಯುವ ಪ್ರಯತ್ನವನ್ನು ಮಾಡಿದ್ದೀನಿ. ಖಂಡಿತ ಸಾಧ್ಯ ಇಲ್ಲ ಆ ತಾಯಿ ಒಂದು ಋಣವನ್ನು ತೀರಿಸಲಿಕ್ಕೆ. ಮೇಡಮ್, ಈಗ ಅಮ್ಮನ ಮಡಿಲು ಈ ಕವನ ಸಂಕಲನದಿಂದ ತಮಗೆ ಮನಸ್ಸಿಗೆ ತುಂಬಾ ಹತ್ತಿರವಾದಂತಹ ಯಾವುದಾದ್ರೂ ಕವನ ಅನ್ನೋದಾದ್ರೆ ಮತ್ತೆ ಯಾವ ಕವನ ಇದೆ? ಅರುಣೋದಯ ಅಂತ ಪ್ರಕೃತಿ ಮೇಲೆ ಬರೆದಿದ್ದೀನಿ, ಮುಂಜಾವಿನ ಮೇಲೆ. ಅದನ್ನು ನಾನಿಲ್ಲಿ ಹಾಡಿನ ರೂಪದಲ್ಲಿ ಹಾಡಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ಅಷ್ಟು ಸರಿ ದಾಟಿ ಅನಿಸ್ತಾ ಇಲ್ಲ ನೋಡಿ. ಖಂಡಿತ. ಮುಂಜಾವು ಮಂಜಿನಲಿ ಸೂರ್ಯೋದಯದ ಸಮಯದಲ್ಲಿ, ಮುಂಜಾವು ಮಂಜಿನಲಿ ಸೂರ್ಯೋದಯದ ಸಮಯದಲ್ಲಿ, ಹೊಂಗಿರಣಗಳ ಸ್ಪರ್ಶದಲ್ಲಿ ಮಿಂದೇಳಲು ಕಾದಿಹಳು ಧರಣಿ, ಮಿಂದೇಳಲು ಕಾದಿಹಳು ಧರಣಿ, ಮುಂಜಾವು ಮಂಜಿನಲಿ ತಂಪಾದ ಸುಳಿಗಾಳಿಯಲಿ, ಚಿಲಿಪಿಲಿ ಹಕ್ಕಿಗಳ ಕಲರವದಲ್ಲಿ, ತಂಪಾದ ಸುಳಿಗಾಳಿಯಲಿ ಚಿಲಿಪಿಲಿ ಹಕ್ಕಿಗಳ ಕಲರವದಲ್ಲಿ, ಮೊಗ್ಗು ಬಿರಿದು ಹೂವಾಗುತ್ತಲಿ,
ಸುಗಂಧ ಸುವಾಸನೆ ಬೀರುತ್ತಲೀ ಮೊಗ್ಗು ಬಿರಿದು ಹೂವಾಗುತ್ತಲೀ ಸುಗಂಧ ಸುವಾಸನೆ ಬೀರುತ್ತಲೀ ದುಂಬಿಗಳು ಮಕರಂದವ ಹೀರುತ್ತಲೀ ಗಿಡಮರಗಳು ನಗುತ್ತಲೀ ದುಂಬಿಗಳು ಮಕರಂದ ಹೀರುತ್ತಲೀ ಗಿಡಮರಗಳು ನಗುತ್ತಲೀ ಮಗು ಎದ್ದು ಅಳುತ್ತಲಿ ಕತ್ತಲು ಕರಗಿ ಬೆಳಕಾಗುತ್ತಲೀ ಮಗು ಎದ್ದು ಅಳುತ್ತಲಿ ಕತ್ತಲು ಕರಗಿ ಬೆಳಕಾಗುತ್ತಲೀ ಮುಂಜಾವು ಮಂಜಿನಲಿ ಜಡತೆ ಕರಗಿ ಚೈತನ್ಯ ಮೂಡುತ್ತಲೀ ಜಡತೆ ಕರಗಿ ಚೈತನ್ಯ ಮೂಡುತ್ತಲೀ ಚಿಗುರು ಹೂಗಳು ಕಿರಣಗಳ ಸ್ಪರ್ಶದಲ್ಲಿ ಚಿಗುರು ಹೂಗಳು ಕಿರಣಗಳ ಸ್ಪರ್ಶದಲ್ಲಿ ಚಿಗುರೊಡೆದು ನಗುತ್ತಲಿ ಚಿಗುರೊಡೆದು ನಗುತ್ತಲಿ ಅರುಣೋದಯದ ಸಮಯದಲ್ಲಿ ಅರುಣೋದಯದ ಸಮಯದಲ್ಲಿ ಮುಂಜಾವು ಮಂಜಿನಲಿ ಸೂರ್ಯೋದಯದ ಸಮಯದಲ್ಲಿ ಮುಂಜಾವು ಮಂಜಿನಲಿ ಮುಂಜಾವು ಮಂಜಿನಲಿ ಮುಂಜಾವು ಮಂಜಿನಲಿ. ಅದ್ಭುತ ಮೇಡಮ್. ಅಂದ್ರೆ ನೀವೇ ರಚಿಸಿ ನೀವೇ ರಾಗ ಸಂಯೋಜನೆ ಮಾಡಿದ್ದೀರಾ ಅನ್ಸುತ್ತೆ. ಹೌದು ಹೌದು ಮೇಡಮ್, ಇನ್ನು ತಮ್ಮ ಒಂದು ಕಾವ್ಯ ಪ್ರಭೆ ಈ ಕೃತಿ ಹೆಸರಲ್ಲೇ ತಮ್ಮ ಹೆಸರಿದೆ ಅಲ್ವಾ, ಪ್ರಭೆ ಅಂತ. ಈ ಕೃತಿಯ ಮೂಲಕ ತಾವು ಓದುಗರ ಮನಸ್ಸಲ್ಲಿ ಯಾವ ಒಂದು ಪ್ರಭೆಯನ್ನ ಬೆಳಕನ್ನ ಮೂಡಿಸೋದಕ್ಕೆ ಇಷ್ಟಪಟ್ಟಿದ್ದೀರಾ? ಅಂದ್ರೆ ಸಮಾಜವನ್ನು ತಿದ್ದುವ ಪ್ರಯತ್ನ, ಹೆಣ್ಣಿನ ಶೋಷಣೆಯ ಅದನ್ನು ಬಿಂಬಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ. ಆಮೇಲೆ ದೇಶಭಕ್ತಿಯನ್ನು ಹೆಚ್ಚಿಸುವ ಕಾವ್ಯಗಳನ್ನು ಅದರಲ್ಲಿ ಬರೆದಿದ್ದೀನಿ, ಸೈನಿಕರ ಬಗ್ಗೆ, ಯೋಧರ ಬಗ್ಗೆ, ಆ ಥರ. ಆಮೇಲೆ ನಮ್ಮ ಭಾಷೆ ಕನ್ನಡವನ್ನು ಉಳಿಸಬೇಕು, ನಾಡು ನುಡಿಯ ಬಗ್ಗೆ ಆ ಥರ ಬರೆದಿದ್ದೀನಿ. ಆಮೇಲೆ ಆಧ್ಯಾತ್ಮಿಕ ಭಾವನೆಗಳು ಮನಸ್ಸಿಗೆ ಸಮಾಧಾನವನ್ನು ಕೊಡ್ತಾವೆ, ಶಾಂತಿಯನ್ನು ನೀಡ್ತಾವಲ್ಲ, ಆ ಥರ ಆಧ್ಯಾತ್ಮಿಕ ಭಾವನೆಗಳನ್ನು ಕೂಡ ಇದರಲ್ಲಿ ನಾನು ಬಿಂಬಿಸ್ತಾ ಇದ್ದೀನಿ. ಆಮೇಲೆ ಬಾಲ ಕಾರ್ಮಿಕರು, ಅವರ ಶೋಷಣೆ ಹಾಗೂ ಅದನ್ನೆಲ್ಲ ಕುರಿತು ಅದರ ಬಗ್ಗೆನೂ ಬರೆದಿದ್ದೀನಿ. ಹೀಗೆ ಇದೇ ರೀತಿ ನಾನು ಒಂದು 70 ಕವನಗಳು ಇದರಲ್ಲಿ ಈ ಸಂಗ್ರಹದಲ್ಲಿ ಇವೆ ಕಾವ್ಯಪ್ರಭೆಯಲ್ಲಿ. ಮೇಡಮ್, ಈಗ ತಮ್ಮ ಒಂದು ಕಾವ್ಯ ಪ್ರಭೆಯಿಂದ ನಮಗಾಗಿ ಯಾವ ಒಂದು ಕವನವನ್ನ ವಾಚನ ಮಾಡ್ತೀರಾ? ಹಾಗೆ ವಾಚನವನ್ನು ಮಾಡ್ತೇನೆ ಮೇಡಮ್. ದನಿಯಿಂದ ಇದು ಆನ್ಲೈನ್ ಸ್ಪರ್ಧೆಯಲ್ಲಿ ಕೂಡ ಬಹುಮಾನವನ್ನು ಪಡೆದಿತ್ತು. ಇದು 2ನೇ ಬಹುಮಾನ. ಈಗ ಆನ್ಲೈನ್ದಲ್ಲಿ ಎಲ್ಲ ನಾವು ಸಾಹಿತ್ಯಿಕ ಗ್ರೂಪ್ಗಳಿರ್ತಾವೆ, ಅದರಲ್ಲೆಲ್ಲ ನಮ್ಮ ಕವನಗಳನ್ನು ನಾವು ಕಳಿಸ್ತಾ ಇರ್ತೀವಿ. ಅದರಲ್ಲಿ ನಂಗೆ ಸಾಕಷ್ಟು ಪ್ರಮಾಣ ಪತ್ರಗಳು ಇವು ಎಲ್ಲ ಆನ್ಲೈನ್ ಮುಖಾಂತರ ದೊರಕಿವೆ, ಎಲ್ಲ ಗ್ರೂಪ್ಗಳಿಂದ. ಸಿದ್ಧಗಂಗಾ ಅಂತ ಇದೆ, ಆಮೇಲೆ ಬೇರೆ ಬೇರೆ ಥರ ಎಲ್ಲ ಗ್ರೂಪ್ಗಳು ಮಾಡಿದ್ದಾರೆ. ಅದರಲ್ಲಿ ಎಲ್ಲ ನಾನು ಬರೆದಿರ್ತೀನಿ. ಯಾವುದು ಬಹಳ ಜನ ಭಾಗವಹಿಸಿರ್ತಾರೆ ಅದರಲ್ಲಿ. ಒಂದು ಫಸ್ಟು, ಸೆಕೆಂಡು, ಥರ್ಡ್ ಯಾವುದೋ ಒಂದು ಬಂದರೂ ನಮ್ಗೊಂಥರ ಆತ್ಮತೃಪ್ತಿ ಮತ್ತು ಇದನ್ನು ಕೊಡುತ್ತೆ, ಪ್ರೋತ್ಸಾಹ ಸಿಗುತ್ತೆ. ಆಮೇಲೆ ಅದ್ರ ಬಗ್ಗೆ ಸ್ವಲ್ಪ ಜನ ಕಮೆಂಟ್ಸು ಹಾಕ್ತಾರೆ. ಆಮೇಲೆ ನಮಗೆ ಈ ಥರ ಚೆನ್ನಾಗಿತ್ತು ಮೇಡಮ್, ಚೆನ್ನಾಗಿತ್ತು ಅನ್ನೋ ಖುಷಿ. ಆಟವಾಡುವ ವಯಸ್ಸದು ಕನಸು ಕಾಣೋ ಮನಸ್ಸದು, ಆಟವಾಡುವ ವಯಸ್ಸದು ಕನಸು ಕಾಣೋ ಮನಸ್ಸದು, ತೊತ್ತಿನ ಚೀಲ ತುಂಬಲದು ದಣಿವರಿಯದೆ ದುಡಿಯುವುದು, ತೊತ್ತಿನ ಚೀಲ ತುಂಬಲದು ದಣಿವರಿಯದೆ ದುಡಿಯುವುದು. ಬಡತನದ ಭವಣೆಯಲ್ಲಿ ಬಸವಳಿದು ಬೆಂಡಾದ ಜೀವನದಲ್ಲಿ, ಬಡತನದ ಭವಣೆಯಲ್ಲಿ ಬಸವಳಿದು ಬೆಂಡಾದ ಜೀವನದಲ್ಲಿ, ಗ್ಯಾರೆ ಮಣ್ಣು ಹೊರತಲಿ ಶಿಕ್ಷಣ ವಂಚಿತ ಮಗುವುದು, ಗ್ಯಾರೆ ಮಣ್ಣು ಹೊರತಲಿ ಶಿಕ್ಷಣ ವಂಚಿತ ಮಗುವುದು. ಬಾಲಕಾರ್ಮಿಕ ಎಂಬ ಹಣೆಪಟ್ಟಿಯಲ್ಲಿ, ಬಾಲಕಾರ್ಮಿಕ ಎಂಬ ಹಣೆಪಟ್ಟಿಯಲ್ಲಿ ಪೋಷಕರ ಸಲಹುತ್ತಲಿ ನಿತ್ಯ ನಿರಂತರ ಹೋರಾಟದಲ್ಲಿ ಬದುಕ ಸಾಗಿಸೋ ಹಠದಲ್ಲಿ, ನಿತ್ಯ ನಿರಂತರ ಹೋರಾಟದಲ್ಲಿ ಬದುಕ ಸಾಗಿಸೋ ಹಠದಲ್ಲಿ. ಅನಕ್ಷರತೆಯು ಅಳಿಯಲಿ ಜ್ಞಾನ ಜ್ಯೋತಿ ಬೆಳಗಲಿ, ಅನಕ್ಷರತೆಯು ಅಳಿಯಲಿ ಜ್ಞಾನ ಜ್ಯೋತಿ ಬೆಳಗಲಿ. ಶಾಲೆಗೆ ಹೋಗಿ ಶಿಕ್ಷಣ ಪಡೆಯಲಿ ಬೆಳೆದು ಸನ್ಮಾರ್ಗದ ಸತ್ಪ್ರಜೆಯಾಗಲಿ, ಶಾಲೆಗೆ ಹೋಗಿ ಶಿಕ್ಷಣ ಪಡೆಯಲಿ ಬೆಳೆದು ಸನ್ಮಾರ್ಗದ ಸತ್ಪ್ರಜೆಯಾಗಲಿ. ಸರ್ಕಾರವದು ಎಚ್ಚೆತ್ತುಕೊಳ್ಳಲಿ ಶಿಕ್ಷಣವದು ಕಡ್ಡಾಯವಾಗಲಿ, ಸರ್ಕಾರವದು ಎಚ್ಚೆತ್ತುಕೊಳ್ಳಲಿ ಶಿಕ್ಷಣವದು ಕಡ್ಡಾಯವಾಗಲಿ. ಸೌಲಭ್ಯಗಳ ಹೊಳೆ ಹರಿಯಲಿ ಅಕ್ಷರ ಜ್ಞಾನವು ತುಂಬಿ ಹೊಳೆಯಲಿ, ಸೌಲಭ್ಯಗಳ ಹೊಳೆ ಹರಿಯಲಿ ಅಕ್ಷರ ಜ್ಞಾನವು ತುಂಬಿ ಹೊಳೆಯಲು. ಇದು ಬಾಲಕಾರ್ಮಿಕ ಅಂತ ಒಂದು ಕವನ. ಅಂದ್ರೆ ಸಮಾಜದಲ್ಲಿರುವಂತಹ ಪ್ರತಿಯೊಂದು ಸೂಕ್ಷ್ಮ ವಿಷಯಗಳ ಮೇಲೆ ಬೆಳಕನ್ನ ಚೆಲ್ಲುವಂತಹ ಪ್ರಯತ್ನ ತಮ್ಮ ಒಂದು ಕಾವ್ಯ ಪ್ರಭೆ ಕೃತಿಯಲ್ಲಿದೆ.
ಮೇಡಮ್, ಇನ್ನು ವಚನ ಸನ್ನಿಧಿ ಅನ್ನುವಂಥ ಒಂದು ಆಧುನಿಕ ವಚನಗಳ ಕೃತಿಯನ್ನ ಕೂಡ ಬರೆಯುವ ಮೂಲಕ ಒಂದು ಹೊಸ ಆಲೋಚನೆಯನ್ನ ಮಾಡ್ತೀರಾ ತಾವು. ಇಂದಿನ ಸಮಾಜದಲ್ಲಿ ಈ ವಚನ ಸಾಹಿತ್ಯದ ಒಂದು ಪ್ರಸ್ತುತತೆ ಅನ್ನುವಂಥದ್ದು ಎಷ್ಟು ಪ್ರಾಮುಖ್ಯವಾಗುತ್ತೆ ಅಂತ? ವಚನಗಳನ್ನ ನಾವು ಓದ್ತಾ ಹೋದಂಗೆ ನಮ್ಮನ್ನೇ ನಾವು ಅಂತರಂಗವಾಗಿ ಮತ್ತು ಬಹಿರಂಗವಾಗಿ ಬದಲಾಯಿಸ್ಕೋಬಹುದು ಅನ್ನೋದು ನನ್ನ ಅನಿಸಿಕೆ. ಅದನ್ನು ಎಷ್ಟು ನಾವು ಅಧ್ಯಯನ ಮಾಡಿ ತಿಳ್ಕೊತಾ ಹೋಗ್ತೀವಿ, ಜ್ಞಾನ ಭಂಡಾರ ನಮ್ಮಲ್ಲಿ ಅದಷ್ಟು ಹೆಚ್ಚಾಗ್ತಾನೆ ಹೋಗ್ತೈತಿ. ಯಾವುದೇ ಒಂದು ವಚನ ಓದಿದ್ರು ಸಾಕು, ಅವತ್ತು ಅದೇ ತಲೆಯಲ್ಲಿ ಗುಂಗಿರ್ತೈತಿ. ಹೌದು, ನಾವು ಇದು ಮಾಡ್ಬೋದು. ಸರಿ ತಪ್ಪುಗಳನ್ನ ನಮ್ಮಲ್ಲಿನ ಅಡಗಿದಂಥ ಸರಿ ತಪ್ಪುಗಳನ್ನು ತಿದ್ದಿಕೊಳ್ಳಲಿಕ್ಕೆ ವಚನ ಸಾಹಿತ್ಯ ಅತಿ ಮುಖ್ಯ ಅಂತ ನನ್ನ ಭಾವನೆ. ಮೇಡಮ್, ಈಗ 12ನೇ ಶತಮಾನದ ಅಷ್ಟೊಂದು ವಚನ ಸಾಹಿತ್ಯ ಇರಬೇಕಾದ್ರೆ ತಮಗೆ ಆಧುನಿಕ ವಚನಗಳನ್ನ ಬರಿಬೇಕು ಅನ್ಸಿದ್ದು ಯಾಕೆ ಅಂತ? ಅಂದರೆ ಅವನ್ನೆಲ್ಲ ಓದ್ತಿದ್ವಿ ನಾವು. ಈ ಥರ ನಾವು ಅವ್ರ ಥರ ಏನೋ ಒಂದು ಸಮಾಜಕ್ಕೆ ಸಂದೇಶವನ್ನು ಕೊಡಲು ಏನಾದ್ರು ಒಂದು ಬರೀಬೋದಲ್ಲ. ಎಲ್ಲರೂ ಬರಿತಾ ಇದ್ರು, ಬೇರೆ ಲೇಖಕರೆಲ್ಲ ಬರ್ತಾ ಇತ್ತು, ಓದ್ತಾ ಇದ್ದೆ ವಾಟ್ಸಪ್ನಲ್ಲಿ, ಗ್ರೂಪ್ನಲ್ಲಿ, ಬುಕ್ನಲ್ಲಿ. ಆಮೇಲೆ ಯಾವುದೋ ಒಂದು ಪ್ರವಚನ ಕೇಳಕ್ಕೆ ಹೋದಾಗ ಅದೆಲ್ಲ ತಲೆಯಲ್ಲಿ ಒಂಥರ ವಿಚಾರ ಇತ್ತಲ್ಲ, ಅದನ್ನೇ ನಾನು ಪ್ರಶ್ನಾರ್ಥಕವಾಗಿ ವಚನದ ರೂಪದಲ್ಲಿ ಬರೆದ್ರೆ ಯಾವ ಥರ ಇರ್ತೈತಿ ಅಂತ ತುಡಿತ ಪ್ರಾರಂಭವಾಯಿತು. ಅವಾಗಿಂದ ಒಂದೊಂದು ಬರಿತಾ ಹೋದೆ. ಆಮೇಲೆ ಗ್ರೂಪ್ಗಳಲ್ಲಿ ಹಂಚ್ಕೊಳ್ತಾ ಇದ್ದೆ, ಎಲ್ಲರೂ ಇಷ್ಟಪಡ್ತಾ ಇದ್ರು. ಆಮೇಲೆ ಅದನ್ನೇ ಅಧ್ಯಯನ ಮಾಡ್ಕೋತಾ ಒಂದು ಸ್ವಲ್ಪ ಜಾಸ್ತಿ ವಚನಗಳನ್ನು ತೆಗೆದು ಓದುವುದು, ಜ್ಞಾನ ಬೆಳೆಸ್ಬೋದು, ಆವಾಗ ತಲೆಯಾಗಿ ಬಂತು. ಅದನ್ನು ನಾನು ಬರಿತಾ ಹೋದೆ. ಇದರಲ್ಲಿ ನಿಮಗೆ 100ಕ್ಕೂ ಹೆಚ್ಚು ವಚನಗಳನ್ನು ನಾನು ಸಂಗ್ರಹಿಸಿ ಇದನ್ನು ವಚನ ಸನ್ನಿಧಿ ಅನ್ನುವಂಥ ಒಂದು 100ಕ್ಕೂ ಹೆಚ್ಚು ವಚನಗಳು ಇದರಲ್ಲಿದೆ. ತಾವು ಬರ್ತಿದ್ದು? ನಾನೇ ಬರೆದಿದ್ದು. ಅದರಲ್ಲಿ ಒಂದು ವಚನವನ್ನು ಓದ್ತೀನಿ, ಕೇಳಿ. ಖಂಡಿತ ಮೇಡಮ್. ಸತ್ಯವದು ಸೊರಗಿ ಹೋಗಿದೆ ಅಯ್ಯ, ಅಸತ್ಯವು ಹುಚ್ಚದ್ದು ಕುಣಿಯುತ್ತಿದೆ ಅಯ್ಯ. ಸತ್ಯವದು ಸೊರಗಿ ಹೋಗಿದೆ ಅಯ್ಯ, ಅಸತ್ಯವು ಹುಚ್ಚದ್ದು ಕುಣಿಯುತ್ತಿದೆ ಅಯ್ಯ. ಮಾನವ ಧರ್ಮ ನೆಲಕಚ್ಚಿದೆ ಅಯ್ಯ, ಅನಾಚಾರವು ಕೊರಳಿಗೆ ಹಗ್ಗವಾಗಿದೆ ಅಯ್ಯ. ಮಾನವ ಧರ್ಮ ನೆಲಕ್ಕಚ್ಚಿದೆ ಅಯ್ಯ, ಅನಾಚಾರವು ಕೊರಳಿಗೆ ಹಗ್ಗವಾಗಿದೆ ಅಯ್ಯ. ಆಚಾರವು ನೆಲಕ್ಕಚ್ಚಿ ಹೋಗಿದೆ ಅಯ್ಯ, ಮೂರು ಬಿಟ್ಟು ಮೆರೆಯುವವರು ಮಾಯಾಜಾಲವಿದೆಯ್ಯ. ಮೂರು ಬಿಟ್ಟು ಮೆರೆಯುವವರ ಮಾಯಾಜಾಲವಿದೆಯ್ಯ. ದಾರಿ ಕಾಣದೆ ಮತಿಗೆಟ್ಟು ನಿಂತಿರುವೆನಯ್ಯ, ದಾರಿ ಕಾಣದೆ ಮತಿಗೆಟ್ಟು ನಿಂತಿರುವೆನಯ್ಯ. ದಾರಿ ತೋರಿ ಎನ್ನ ಉದ್ಧರಿಸಲು ನೀ ಎದ್ದು ಬಾರಯ್ಯ, ಗುರುಪ್ರಭು ಸಂಗಮನಾಥಯ್ಯ. ದಾರಿ ತೋರಿ ಎನ್ನ ಉದ್ಧರಿಸಲು ನೀ ಎದ್ದು ಬಾರಯ್ಯ, ಗುರುಪ್ರಭು ಸಂಗಮನಾಥಯ್ಯ. ಅಂದರೆ ಕಾವ್ಯ ಅಂದರೆ ಮೇಡಮ್, ಇವಾಗ ನಮಗೆ ಕಲ್ಪನಾ ಲೋಕದಲ್ಲಿ ತಾವು ವಿಹರಿಸದೆ ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವಲ್ಲೂ ಸಹ ತಮ್ಮ ಕಾವ್ಯದ ಮೂಲಕ ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವಲ್ಲೂ ಕೂಡ ತಾವು ತಮ್ಮ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಹೌದು ಹೌದು ಮೇಡಮ್, ಇನ್ನು ಕವನ ಬರೆಯೋದು, ಹಾಗೇನೆ ಕತೆ ಬರೆಯೋದು, ಜೊತೆಗೆ ವಚನ ಬರೆಯೋದು, ಈ ಮೂರರಲ್ಲಿ ತಮಗೆ ಹೆಚ್ಚು ಸವಾಲಿನ ಒಂದು ಪ್ರಶ್ನೆ ಅನಿಸಿದ್ದು, ಸವಾಲಿನ ಪ್ರಕಾರ ಅನಿಸಿದ್ದು ಯಾವುದು ಮೇಡಮ್? ನನಗೆ ಯಾವುದೂ ಆ ಥರ ಸವಾಲು ಅಂತ ಇಲ್ಲ. ಕತೆ ಮತ್ತು ಕವನಗಳು ಎರಡೂ, ಈಗ ಮಕ್ಕಳು 2-3 ಮಂದಿ ಮಕ್ಕಳು ಇರ್ತಾರೆ, ಎಲ್ಲರೂ ಅವ್ರಿಗೆ ಇಷ್ಟನಲ್ಲ ತಂದೆ ತಾಯಿಗೆ. ಆ ಥರ ನನಗೂ ಎಲ್ಲ ಪ್ರಕಾರಗಳು ತುಂಬ ಇಷ್ಟವಾಗಿಯೇ ಬರಿತಾ ಇದ್ದೀನಿ. ಮತ್ತು ಅದರಲ್ಲೇ ಹೆಚ್ಚು ನಾನು ಶುರುವಾತ್ ಮಾಡಿದ್ದಂತಂದ್ರೆ ಇದು ಕವನಗಳ ಮುಖಾಂತರ. ಅದಕ್ಕಾಗಿ ಹೆಚ್ಚು ಬೇಗ ನನಗೆ ಸ್ಪಂದಿಸ್ತಿದ್ದು ಕವನಗಳನ್ನು ನಾನು ಜಾಸ್ತಿ ಇಷ್ಟಪಡ್ತೀನಿ. ಕತೆಗಳನ್ನು ಕೂಡ ಬರಿತಾ ಇದ್ದೀನಿ. ಮೇಡಮ್, ಈಗ ತಾವು ಕತೆಗಳನ್ನು ಕೂಡ ಬರೀತೀರಾ, ತಮ್ಮ ಒಂದು ಜೀವನ ಪಯಣ, ಹಾಗೇನೆ ತಮ್ಮ ಸೋಮ ಜ್ಯೋತಿರ್ಗಮಯ ಅನ್ನುವಂಥ ಕಥಾ ಸಂಕಲನಗಳನ್ನ ಕೂಡ ಬರೀತೀರಾ. ಇದು ಜೀವನದ ಅನೇಕ ಆಯಾಮಗಳನ್ನ ಇದರಲ್ಲಿ ತೋರಿಸ್ತಾ ಹೋಗ್ತೀರಾ. ಹಾಗಾಗಿ ಈ ಕತೆಗಳ ವಿಷಯಗಳನ್ನ ಹೇಗೆ ಆಯ್ಕೆ ಮಾಡ್ಕೊಂಡ್ರಿ ಅಂತ? ಇದು ನನ್ನ ಅನುಭವಕ್ಕೆ ಬಂದದ್ದು, ನಾನು ನೋಡಿದ್ದು, ಕೇಳಿದ್ದು, ನನ್ನ ಹತ್ತಿರದವರಿಗೆ ಆದ ತ್ರಾಸು, ನೋವುಗಳ ಅದು ಯಾರತ್ತೆ ನೋಡ್ತೀನಿ ನನಗೆ ತಲೆಯಲ್ಲಿ ಅದೇ ವಿಚಾರ ಕೊರಿತಾ ಇರ್ತದೆ. ಈಗೇನೋ ಒಂದು ನೋಡಿ ಬಂದೆ ಅಂತಂದ್ರೆ ಅದು ವಿಚಾರ, ಅವ್ರ ಮನಸ್ಸಿನಲ್ಲಿ ಆಗು ಹೋಗುಗಳು ನನಗೆ, ಭಾವನೆಗಳು ನನಗೆ ತಿಳಿತಾ ಹೋಗ್ತಾವೆ. ಅದೇನು ಎಲ್ಲರೂ ಅಂತಾರೆ, ನಿನಗೆ ಮತ್ತೊಬ್ಬರ ಮನಸ್ಸಿನಿಂದೆಲ್ಲ ಅರ್ಥ ಆಗ್ತಿದ್ಲ ಹೆಂಗೆ ಅಂತ. ಅದೇನೋ ಗೊತ್ತು, ಬಾಲ್ಯದಿಂದ ನನಗೆ ಮತ್ತೊಬ್ರು ಯಾರು ನೋವಿನಲ್ಲಿದ್ರೆ ನೋಡೋಕ್ಕಾಗಂಗಿಲ್ಲ ಆ ಥರ. ಅದನ್ನೇ ನಾನು ಕತೆ ರೂಪದಲ್ಲಿ ಬರಿತಾ ಹೋಗ್ತೀನಿ. ಈಗ ಹಳ್ಳಿಗಳಲ್ಲಿ ಗೊಡ್ಡು ಎಮ್ಮೆ ಅಂತ ಒಂದು ಬರೆದಿದ್ದೀನಿ, ತಮ್ಮ ಸೋಮ ಜ್ಯೋತಿರ್ಗಮಯ. ಅದರಲ್ಲಿ ಹಳ್ಳಿಯಲ್ಲಿ ರೈತರು, ಈಗ ಬಡ ರೈತರು ಇರ್ತಾರೆ, ಅವ್ರಿಗೆ ಹೊಲದಲ್ಲೂ ಸಾಕಷ್ಟು ಪೀಕ್ ಬರ್ತಾ ಇರಲ್ಲ. ಇಬ್ಬರು ಗಂಡ ಹೆಂಡತಿಗೆ, ಇಬ್ಬರು ಓದೋ ಮಕ್ಕಳು ಇರ್ತಾರೆ. ಆವಾಗ ಅವ್ರು ಏನು ಮಾಡ್ತಾರೆ ಅಂದರೆ, ಈ ಒಂದು ಎಮ್ಮೆಯನ್ನು ಸಾಕ್ತಾರೆ, ಗೌರಿ ಅನ್ನುವಂಥ ಒಂದು ಎಮ್ಮೆಯನ್ನು ಸಾಕ್ತಾರೆ ಮನೆಯಲ್ಲಿ. ಆಗ ಅದು ನಿರಂತರವಾಗಿ ಅವ್ರಿಗೆ ಹಾಲು ಸಪ್ಲೈ ಮಾಡ್ತಾ ಇರ್ತೈತಿ. ಅವಾಗ ಅವರು ಅದರನ್ನ ಬಳಸ್ಕೊಂಡು ಎಲ್ಲ ಡೈರಿಗೆ ಹಾಕಿ ಮಕ್ಕಳ ಶಿಕ್ಷಣಕ್ಕಾಗಿ ಫೀ ತುಂಬುವುದು, ಇದು ಎಲ್ಲ ಮಾಡ್ತಿರ್ತಾರೆ. ಆಮೇಲೆ ಮನೆಗೆ ಬರೋದು, ದಿನಸಿ ತರೋದು, ಇದು ಮಳೆಗಾಲ ಒಮ್ಮೆ ಕೈ ಕೊಡ್ತೈತಿ, ಒಮ್ಮೆ ಇದರ. ಹಿಂಗಾಗಿ ಅವ್ರು ಅದ್ರ ಮೇಲೆ ಜೀವನ ಇರುವಾಗ ಅದು ತನ್ನ
ಸ್ವಲ್ಪ ದಿವಸ ಆದ್ಮೇಲೆ ಅದು ಸ್ಟಾಪ್ ಆಗುದಲ್ಲ. ಹಿಂಗಾಗಿ ಗೊಡ್ಡು ಎಮ್ಮೆ ಅದು ಇದನ್ನ ಮಾಡಂಗಿಲ್ಲ, ಹಾಲು ಕೊಡೋದನ್ನ ನಿಲ್ಲಿಸ್ಬಿಡ್ತೈತಿ ಗೌರಿ. ಅವಾಗ ಇಬ್ರು ಅದನ್ನ ಅಗ್ದಿ ಮಗುವಿನಂಗೆ ಸಾಕ್ತಿರ್ತಾರ ಅವ್ರು. ಗೌರಿ ಅಂದ್ರೆ ಅವ್ರಿಗೆ ಅಗ್ದಿ ಉಜನೀಯ ಭಾವನೆಯಿಂದ ಅದನ್ನ ಆಕಳನ್ನ ಅವ್ರು ಸಾಕಿ ನೋಡ್ಕೋತಿರ್ತಾರೆ ಇಬ್ರು ಗಂಡ ರೈತ. ಅವಾಗ ಅವ್ರಿಗೆ ಏನಾಗ್ತೈತಿ, ನಿಂತಗಳಿಗೆ ಅದಕ್ಕೆ ಮೇವು ತಂದು ಹಾಕುವಷ್ಟು, ಅದಕ್ಕೆ ತಿನ್ಸ ಹಾಕುವಷ್ಟು ಅವರಲ್ಲಿ ಶಕ್ತಿ ಉಳಿಯಂಗಿಲ್ಲ. ಮತ್ತೆ ಯಾಕಂದ್ರೆ ಅದೇ ಅವ್ರಿಗೆ ಜೀವನದ ಆಧಾರ. ಜೀವನದ ಆಧಾರವಾಗಿತ್ತು. ಆಮೇಲೆ ಮಾರ್ಲಿಕ್ಕೂ ಅವ್ರಿಗೆ ಮನಸ್ಸಾಗ್ತಾ ಇಲ್ಲ, ಭಯಂಕರ ಅಟ್ಯಾಚ್ಮೆಂಟ್. ಹೆಂಡತಿಗಂತೂ ತುಂಬಾ ಅಟ್ಯಾಚ್ಮೆಂಟ್. ಅದಕ್ಕೆ ಅವರು ಅಷ್ಟೊತ್ತಿಗೆ ಮಗಂದು SSLC ಎಕ್ಸಾಮ್ ಬರ್ತೈತೆ. ಅದಕ್ಕೆ ಫೀ ಕಟ್ಟುವ ಅನಿವಾರ್ಯತೆ ಅವ್ರಿಗೆ ಬಹಳ ಮುಖ್ಯ. ಅವಾಗ ಅವರು ಒಬ್ರು ನೆಂಟರು ಮನೆಗೆ ಬರ್ತಾರೆ. ಮನೆಗೆ ಬಂದು ಹಿಂಗ ನಮ್ಗೆ ತ್ರಾಸ ಐತಿ, ಎಲ್ಲರ ಸಾಲ ಅದು ಇದು ಸಿಗ್ತೈತೆ ಅನ್ನೋದು. ಯಾಕೆ ಅಷ್ಟಾಗಿ ವಿಚಾರ ಮಾಡತ್ತೀರಿ, ಮತ್ತೆ ಇದಕ್ಕೂ ಮೇವು ಹಾಕುದು, ಇದನ್ನ ಯಾಕೆ ಇಟ್ಟು ಮನ್ಯಾಗ ಇಟ್ಕೊಂಡು ಕೂತೀರಿ, ಗೊಡ್ಡೆ ಮೀನ ಮಾರಿಬಿಡ್ರಿ ಅಂತ ಅವ್ರು ಸಲಹೆ ಕೊಡ್ತಾರೆ. ಅದರಿಂದ ನಿಮ್ಗೆ 50,000 ರೂಪಾಯಿ ಕೊಡಿಸ್ತೀನಿ ನಾನು, ಕಟ್ಟಕುರಿಗೆ ಮಾರ್ರಿ, ಅದನ್ನ ನಿಮಗೆ ಕೊಡ್ತಾರೋ, ನೀವು ಮಗುವಿನ ಶಿಕ್ಷಣಕ್ಕೆ ಕೊಡ್ರಿ, ಅದರಿಂದ ಏನಿದೈತಿ. ಆದರೂ ಅವ್ರು ತಮ್ಮ ಸ್ವಾರ್ಥ ಈಗ ಇಬ್ರು ರಾತ್ರಿ ಗಂಡ ಹೆಂಡತಿ ಕೂತ್ಕೊಂಡು ಅಳ್ತಾರ, ತ್ರಾಸ ಮಾಡ್ಕೋತಾರ. ಆದರೂ ಅನಿವಾರ್ಯತೆವಾಗಿ ಆ ಗೊಡ್ಡು ಎಮ್ಮೆನ ಅವ್ರು ಮಾರಲೇಬೇಕಾದ ಪರಿಸ್ಥಿತಿ ಬರ್ತೈತಿ. ಮರುದಿವ್ಸ ಬಂದು ಆ ದುಡ್ಡು ಅವ್ರ ಹತ್ರ ಬರ್ತೈತಿ. ಕಟುಕೈ ಎಳ್ಕೊಂಡು ಹೋಗುವಾಗ ಇಬ್ಬರಿಗೂ ಕಣ್ಣಾಣಿರು, ಅದು ಅಂಬಾ ಅಂತ ಹೋಗ್ಬೇಕಾದ್ರೆ ಇಬ್ಬರಿಗೂ ಧಾರಾಕಾರವಾಗಿ ಕಣ್ಣಾಣಿರು. ಆ ಥರ ಒಂದು ನಾ ಕಥೆಯನ್ನು ಸೃಷ್ಟಿ ಮಾಡಿದ್ದೀನಿ. ಅಂದ್ರೆ ತಮ್ಮ ಸೃಷ್ಟಿ ಇದು? ನನ್ನ ಸೃಷ್ಟಿ. ಮತ್ತೆ ತಾವು ನೈಜ ಘಟನೆಯನ್ನ ಕೂಡ ಅಷ್ಟೇ ಕಾವ್ಯಾತ್ಮಕವಾಗಿ ಬರಿತಾ ಹೋಗ್ತೀರಾ. ನೋ ಪಾರ್ಕಿಂಗ್, ಅದರ ಬಗ್ಗೆ ಮಾತಾಡೋದಾದ್ರೆ ಮೇಡಮ್? ಅದು ನೋ ಪಾರ್ಕಿಂಗ್ ಅಂದರೆ, ನಾನು ನನ್ನ ಮಗಳನ್ನ ಕರ್ಕೊಂಡು ಒಂದು ದಿವಸ ಮಾರ್ಕೆಟಿಗೆ ಹೋಗಿದ್ದೆ. ಏನೋ ಒಂದು ಸಾಮಾನು ತಗೋಬೇಕಾಗಿತ್ತು, ಸೇಲ್ ಬಂದಿದೆ ಅಂತ ಹಾಕಿದ್ರು. ಅದನ್ನ ತಗೊಳ್ಳೋಣ ಅಂತ ಇಬ್ಬರು ಸೇರಿ, ಇಲ್ಲ ಅಲ್ಲಿ ತುಂಬ ರಾಮದೇವ್ ಗಲ್ಲಿಯಲ್ಲಿ, ನಾನು ಎಲ್ಲ ಬೆಳಗಾವದೇ ಚಿತ್ರಾನ್ನವನ್ನು ತೊಗೊಂಡಿನಿಲ್ಲ, ರಾಮದೇವ್ ಗಲ್ಲಿಯಲ್ಲಿ ಇದೇ ಮಮ್ಮಿ, ಅಲ್ಲಿ ನಿಂತ್ಕೊಳ್ಳೋಕೆ ನನಗೆ ಆಗಲ್ಲ, ಕಾರ್ ಅಂತೂ ಹೋಗಲ್ಲ, ಬೈಕ್ ಮೇಲೆ ಹೋಗೋಣ. ನಮ್ಮ ಮನೆಯವರು ಹಳ್ಳಿಗೆ ಹೋಗಿದ್ರು, ಒಳ್ಳೆಯದಾಯ್ತು. ಅವರಿದ್ರೆ ಮಾರ್ಕೆಟ್ ಹೋಗೋಕೆ ಆಗಲ್ಲ ನಮಗೆ. ಅದಕ್ಕೆ ಅವ್ನು ಕರ್ಕೊಂಡು, ಅವ್ನು ಬೇಡ ಬೇಡ ಅಂದ್ರೆ ಒತ್ತಾಯಲ್ಲೇ ಅವ್ನು ಕರ್ಕೊಂಡು ಹೋಗಿದ್ದೆ ನಾನು. ಅವತ್ತು ಇಲ್ಲ, ಇಷ್ಟೊಂದು ಡಿಸ್ಕೌಂಟ್ ಐತಿ, ನಾಳೆ ಲಾಸ್ಟ್ ಐತಿ, ಹೋಗೇ ಬರೋಣ ಅಂತ. ಅಲ್ಲಿ ಎಲ್ಲ ಡಿಸ್ಕೌಂಟ್ ಇದ್ದ ವಸ್ತುಗಳನ್ನೆಲ್ಲ ತಗೋತಾ ಹೋದೆ, ಖುಷಿಲೆಲ್ಲ ಸಂಗ್ರಹ ಮಾಡ್ಕೊಂಡೆ. ಆಮೇಲೆ ಹೊಳ್ಳಿ ಬರೋರಾಗ ಅಲ್ಲಿ ಪಾರ್ಕಿಂಗ್ದಲ್ಲಿ ನಿಲ್ಸಿದಂಥ ಗಾಡಿನ ಪೊಲೀಸರು ಸ್ಟ್ರಿಕ್ಟ್ ಮಾಡಿದ್ರು ನೋಡ್ರಿ. ಮಾರ್ಕೆಟ್ ಅದನ್ನ ತಗೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟಿದ್ರು. ಅವಾಗ ಏನು ಮಾಡ್ಬೇಕು ನಮ್ಗೆ ಅರ್ಥ ಆಗಿಲ್ಲ. ಅವ ಹೇಳಿದ, ಇಲ್ಲ ಮಮ್ಮಿ ಮನೆಗೆ ಹೋಗು ನೀನು ಆಟೋ ಮಾಡ್ಕೊಂಡು. ಅಲ್ಲಿ ಏನು 1,000 ರೂಪಾಯಿ ಉಳೀತು ಅಂತ ನಾ ಖುಷಿ ಪಟ್ಟಿದ್ದೆ. ಅದು ಅಲ್ಲಿ ನಾವು 1,800 ರೂಪಾಯಿ 2,000 ರೂಪಾಯಿ ತುಂಬಿ ನಮ್ಮ ಗಾಡಿ ಬಿಡಿಸ್ಕೊಂಡು ಪೊಲೀಸ್ ಸ್ಟೇಷನ್ ಬಾಗಲ್ದಾರ ಕೂತು ಅವ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡು, ಇಲ್ಲಪ್ಪ ನಾನು ಬರ್ತೀನಿ, ನಂಗೆ ಸಮಾಧಾನ ಆಗಂಗಿಲ್ಲ, ನಿನ್ನ ಜೊತೆ ಬರ್ತೀನಿ, ಹೆಣ್ಮಕ್ಳು ಲೇಡೀಸ್ ನೋಡಿದ್ರೆ ಅವರು ಲಘು ಬಿಡ್ತಾರ ಅಂತಂದು ಅವ್ರ ಜೊತೆ ಹೋಗಿ ಅಲ್ಲಿ ನಾನು ಜಗಳಾಡಿದೆ. ಏನ್ರಿ ನೋ ಪಾರ್ಕಿಂಗ್ ಅಂತ ಹಾಕೇ ಇಲ್ಲ ನೀವು, ಮತ್ತು ಸುಮ್ಮನೆ ನಮ್ಮ ಗಾಡಿ ಯಾಕೆ ಹಿಡ್ಕೊಂಡು ಬಂದ್ರಿ? ಅವ್ರಂದ್ರು, ಇಲ್ಲ ರೀ ಮೇಡಮ್, ಅಲ್ಲಿ ಮೂಲೆಯಲ್ಲಿ ಐತಿ, ನೀವು ಸರಿಯಾಗಿ ನೋಡಿಲ್ಲ, ನಿಮ್ಮ ಹುಡುಗ ಅಲ್ಲಿ ತರಬೇಡ ಅಂತ. ಅವ್ರ ಜೊತೆ ವಾದ, ಮತ್ತು ಭಾಳ ವಾದ ಮಾಡೋಕ್ಕೂ ಬರಂಗಿಲ್ಲ. ಮತ್ತು ನಮ್ಮ ಗಾಡಿ ಬಿಡದಿದ್ರೆ ಮನೆಯಲ್ಲೆಲ್ಲ ಬೈಸ್ಕೊಳ್ಳೋದು ಅಂತೇಳಿ ಮನೆಯಲ್ಲಿ ಇನ್ನೂವರೆಗೂ ನಾನು ಆ ವಿಷಯನ ನಮ್ಮ ಮನೆಯವ್ರ ಜೊತೆ ಹಂಚ್ಕೊಂಡಿಲ್ಲ. ಅಷ್ಟೇ ನಮ್ಗೆ ಏನೋ ಮತ್ತೆ ಬೈಸ್ಕೋತೀವಲ್ಲ ಸುಮ್ಮನೆ ಅಂತ. ಅಲ್ಲಿ 1,000 ಉಳ್ಸೋಕೆ ಹೋಗಿ 2,500 ರೂಪಾಯಿ ನಾನು ದಂಡ ಕಟ್ಟಿ ಬರ್ಬೇಕಾಯ್ತು. ಅದಕ್ಕೆ ಅದನ್ನೊಂದು ನೋ ಪಾರ್ಕಿಂಗ್ ಅಂತ ಅದೊಂದು ಕಥೆಯನ್ನು ಸೃಷ್ಟಿ ಮಾಡಿದೆ. ಅಂದ್ರೆ ಮಹಿಳೆಯರಿಗೆ ಎಲ್ಲೇ ಒಂದು ರಿಯಾಯಿತಿ ದರದಲ್ಲಿ ಸಿಗುತ್ತೆ ಅಂದ್ರೆ ಮಹಿಳೆಯ ಮನಸ್ಸು ಅದಕ್ಕೆ ತುಡಿತಾ ಇರುತ್ತಲ್ಲ. ಆಮೇಲೆ ಇನ್ನೊಂದು ಸಂಧ್ಯಾರಾಗ ಅಂತ. ಸಂಧ್ಯಾರಾಗ ಅಂದರೆ ಈಗ ನಾನು ಎಲ್ಲನೂ ನೋಡ್ತೀನಿ, ನಮ್ಮ ಅಮ್ಮನಿಂದ ಹಿಡಿದು ನೋಡ್ತೀನಿ. ಬೇರೆಯವ್ರ ಹೆಣ್ಮಕ್ಳು ಈ ವಯಸ್ಸಾದ ನನಗೆಲ್ಲ ಮೊದಲಿಂದ ಈ ಊರಲ್ಲಿ ಬಂದಾಗಿಂದ ಸ್ವಲ್ಪ ಜನ ಎಲ್ಲ ಪರಿಚಯ ಇದ್ದಾರೆ, BC ಪಾರ್ಟಿ ಅಲ್ಲೇ ಇಲ್ಲಿ. ಅವರೆಲ್ಲ ಈಗ ಓಲ್ಡ್ ಏಜ್ನತ್ತ ವಾಲ್ತಾ ಇದ್ದಾರೆ. ಅವ್ರ ಮನೆಯಲ್ಲಿ ಆಗು ಹೋಗುಗಳನ್ನು ಅವರು ತಿಳಿಸಿರ್ತಾರೆ. ನಮ್ಮ ಮನೆಯಲ್ಲೇ ನಮ್ಮ ನಾದ್ನಿ ಅವರು ಇದ್ದಾರೆ, ಅವರು ಏಜ್ ಐತಿ. ಈಗ ಮಗ ಫಾರಿನ್ದಲ್ಲಿದ್ದಾನೆ, ಮಗಳು ದೂರದಲ್ಲಿದ್ದಾನೆ. ಹೀಗಾಗಿ ಅವ್ರ ಪರಿಸ್ಥಿತಿ, ಅವ್ರ ಅನಿಸಿಕೆ ಏನಾಗ್ತಾವ ಪರಿಸ್ಥಿತಿ ಯಾರು ಇಲ್ಲ. ದುಡ್ಡು ಸಾಕಷ್ಟು ಕೊಡ್ತಾರೆ ಅವರು, ಆದ್ರೆ ಪ್ರೀತಿ ಹಂಚಕ್ಕೆ ಸಾಧ್ಯ ಇಲ್ಲ ಅವ್ರ ಹತ್ರ. ಅವ್ರಿಗೇನು ಬೇಕಾಗಿರ್ತೈತಿ ಈ ವಯಸ್ಸಿನಾಗ ಅಂದ್ರೆ ಕುಂತ ಒಂದು 10 ನಿಮಿಷ ನಮ್ಮ ಜೊತೆ ಮಕ್ಕಳು ಮಾತಾಡಲಿ, ತಮ್ಮ ಭಾವನೆಗಳನ್ನ ಹಂಚ್ಕೊಳ್ಳಿ ಅನ್ನೋದು ಅಷ್ಟೇ ಬೇಕಾಗಿರ್ತೈತಿ. ಬೇರೆ ಏನೋ ಅವ್ರಿಗೆ ಬೇಕಾಗಿರ್ತೈತಿ. ಅವರು 20,000 ಕೊಟ್ಟು ಈ ಕಥೆಯಲ್ಲಿ 25,000 ಕೊಟ್ಟು ತಾಯಿಯನ್ನು, ಹಾಸಿಗೆಡ ತಾಯಿಯನ್ನು ನೋಡ್ಕೊಳಕ್ಕೆ ಕೆಲಸದವ್ರನ್ನ ನುಮ್ಮಿಸ್ತಾರೆ. ಆದ್ರೆ ಸೊಸಿಗೆ, ಮಗಗ, ಮೊಮ್ಮಗಗ ಅವ ಅಜ್ಜಿ ಕಡೆ ಹೊಳ್ಳೆ ನೋಡುವಂಥ ಒಂದು ಕ್ಷಣನೂ ಟೈಮ್ ಇರಂಗಿಲ್ಲ. ಅವಾಗ ಅವರು ಯಾವ ರೀತಿ ಆಕಿಗೆ ತಳಮಳ ಆಗ್ತೈತಿ. ಆ ನರ್ಸ್ ಏನಂದ್ರು ಕೆಲಸದವ್ರು ಆಕೆ ಅವ್ರನ್ನ ಹೆಂಗೆ ನೆಗ್ಲೆಕ್ಟ್ ಮಾಡ್ತಾಳ, ತೆಳಗೆ ಬೀಳ್ತಾರೋ. ಆಕೆ ತನ್ನ ಫೋನು, ತನ್ನ ಇದು ಡ್ಯೂಟಿ ಅಂತ ಮಾಡ್ತಿರ್ತಾರೆ ಅವ್ರು, ಎಷ್ಟೇ ದುಡ್ಡು ತೊಗೊಂಡ್ರು. ಅವಾಗ ಹೋಗಿ ಬಿದ್ದು ಅವ್ರು ಕೊನೆ ಹೆಸರು ಹೇಳ್ತಾರೆ. ಹಾಗೆ ಇವರು ಮಗ ಬರ್ತಾನ, ಎಲ್ಲರೂ ಕಣ್ಣೀರು ಸುರಿಸ್ತಾರೋ, ಇದು ಮಾಡ್ತಾರೆ. ಆದರೂ ಅವ್ರಿಗೆ ಸಂಧ್ಯಾ ಕಾಲದಾಗ ಒಂದು ತೃಪ್ತಿಯನ್ನು ಸಿಗಲಿಲ್ಲ. ಅದನ್ನು ನಾನು ವ್ಯಕ್ತ ಮಾಡೋಕ್ಕೆ ಪ್ರಯತ್ನ ಪಟ್ಟೇನೆ. ಇನ್ನು ತಮಸೋಮ ಜ್ಯೋತಿರ್ಗಮದಲ್ಲಿ ಇನ್ನೊಂದು ಕತೆ ಇದೆ. ತಮಸೋಮ ಜ್ಯೋತಿರ್ಗಮ ಅಂದರೆ ಹೆಡ್ಲೈನ್ನೇ ಇರುವಂಗೆ ಒಬ್ಬ ಶ್ರೀಮಂತರ ಅದು ಸ್ಪರ್ಧಾಕಂತ ಇದ್ರಾಗ ಹಾಕಿದ್ರು. ಅದ್ರ ಮೇಲೆ ನಾನು ಅದನ್ನ ಕತೆ ಯಾವಾಗ ಬರೆದಿದ್ದೆ, ದೀಪಾವಳಿ ಸ್ಪರ್ಧಾಕ್ಕೆ ಯಾವುದೋ ಆನ್ಲೈನ್ದಲ್ಲಿ ಬರೆದಿದ್ರು, ಈಗ ಬರೀರಿ ಆ ವರ್ಡ್ ಮೇಲೆ ನೀವು ಒಂದು ಕತೆ ಸೃಷ್ಟಿ ಮಾಡ್ರಿ ಅಂತ. ಅವಾಗ ನನ್ನ ಭಾವನೆಯಲ್ಲಿ ಮೂಡಿ ಬಂದದ್ದು, ಈಗ ಕೆಲಸದವ್ರನ್ನ ನಾವು ಇಟ್ಕೊಂಡಿವಿ,
ಶ್ರೀಮಂತರು ಇರ್ತಾರ, ಅವ್ರ ಕೆಲಸದವ್ರನ್ನ ಇಟ್ಕೋತಾರ. ಆಕಿಗೆ ಮಗುವಿಗೆ ಕಣ್ಣು ಇರೋದಿಲ್ಲ, ಹೊಟ್ಟೆ ಕಣ್ಣು, ಆದ್ರೆ ಒಡತಿ ಭಾಳ ಒಳ್ಳೆಯವಳು ಇರ್ತಾಳೆ. ಅವತ್ತು ಹಬ್ಬದ ದಿನ ಆದ್ರೂ ಆಕಿ ಮನೆಗೆ ಕೆಲ್ಸಕ್ಕೆ ಬರ್ತಾಳೆ. ಅವ್ರ ಮನೆಗೆ ಅಚಾನಕ್ ಆಗಿ ಕಣ್ಣಿನ ಡಾಕ್ಟರ್ ಅವ್ರ ರಿಲೇಷನ್ಸ್ ಒಬ್ರು ಬಂದಿರ್ತಾರೆ. ಹಿಂಗಾಗಿ ಅವ್ರ ಮನೆ ಬೆಳಕು, ಇದು ಹಬ್ಬ ಹರಿದಿನ ಎಷ್ಟು ಇವ್ರ ಸಂಭ್ರಮ. ಬಡವರಿದ್ರು ನಮಗೇನೂ ಇಲ್ಲಲ್ಲ ಅನ್ನೋ ಒಂದು ತುಮುಲ ಆಕೆಯಲ್ಲಿ ಓಡಾಡ್ತೈತೆ. ತನ್ನ ಮಗುಗೆ ಏನೂ ಇಲ್ಲ, ಅಲ್ಲಿ ದೀಪ ಎಲ್ಲ ಬೆಳಗಿರ್ತಾರ, ಪೂಜಾ ಮಾಡಿರ್ತಾರ, ಅದನ್ನೆಲ್ಲ ನೋಡಿ ನಾನು ಮಾಡ್ಬೇಕಲ್ಲ ಅನ್ನೋ ಆಕಿ ಒಳಗೆ ಭಾವನೆಯಲ್ಲಿ ತುಡಿತ ಚಲವಾಗಿರ್ತೈತಿ. ಮಗಳನ್ನ ಒಂದು ಮೂಲ್ಯಾಗ ಕುಂಡ್ರಿಸಿ ಆಕಿ ತನ್ನ ಕೆಲಸ ಎಲ್ಲ ಮುಗಿಸ್ಕೊತಾಳು. ಅವಾಗ ಒಡತಿ ಇದ್ದಾಕಿ ಮಗುವಿನ ಕರೆದು ಡಾಕ್ಟರ್ಗೆ ತೋರಿಸಿ ಕಣ್ಣನ್ನು ಆಕಿಗೆ ಆಪ್ರೇಷನ್ ಮಾಡಕ್ಕೆ ಸಹಾಯ ಮಾಡ್ತೀವಿ, ಫ್ರೀಯಾಗಿ ಮಾಡ್ತೀವಿ ಅಂತೆಲ್ಲ ಹಂಚ್ಕೊಂಡು ನಿನ್ನ ಮಗಳಿಗೆ ಕಣ್ಣು ಬರ್ತಾವ ಅಂಥೇಳಿ ಆಶ್ವಾಸನೆಯನ್ನು ಕೊಡ್ತಾರೆ. ಆ ರೀತಿಯೊಳಗೆ ನಾನು ತಮಸೋಮ ಜ್ಯೋತಿರ್ಗಮಯ ಅಂತ ಅದನ್ನ ಕಥೆಯನ್ನು ಸೃಷ್ಟಿ ಮಾಡಿ ಬರೆದಿದ್ದೀನಿ. ಮತ್ತೆ ಇನ್ನು ಜೀವನ ಪಯಣ ಕಥಾ ಸಂಕಲನದಲ್ಲಿ ಹೇಳೋದಾದ್ರೆ ಬೆಂಕಿಯಿಂದ ಬಾಣಲಿಗೆ ವಜ್ರದುಂಗುರ ಅಂತ ಬರೆದಿದ್ದೀನಿ. ಅದು ಕೆಲಸದವರು ಮೇಲೆ ನಾವು ಅಪನಂಬಿಕೆ ಭಾಳ ಇರ್ತೈತಿ. ಬೇಕಾದಂಗೆ ಅವ್ರು ಎಷ್ಟೋ ವರ್ಷ ದುಡಿತಿರ್ತಾರಂದ್ರೂ ನಮ್ಗೆ ಏನೋ ಒಂದು ಏನೋ ತೊಗೊಳ್ತಾರೋ ಸಾಮಾನು ಕದೀತಾರೋ ಅಂತ ಅವ್ರ ಮೇಲೆ ಒಂದು ಕಣ್ಣು ಇಟ್ಟೇ ಇರ್ತೀವಿ. ಈಗಂತ ಮತ್ತೆ CCTV ಕ್ಯಾಮ್ರಾನು ಹಾಕಾಕತ್ತೀವಿ. ಆವಾಗ ಎಷ್ಟು ನಿಯತ್ತಿನಿಂದ ಎಷ್ಟೋ ವರ್ಷದಿಂದ ದುಡಿಯುವಂಥ ಹೆಣ್ಮಗಳು ಆಕಿ ಸೊಸಿ ಹೊಸವಾಗಿ ಮದುವೆಯಾಗಿ ಮನೆಗೆ ಬರ್ತಾಳ. ಆಕಿದ್ ಒಂದು ಉಂಗುರ, ವಜ್ರದ ಉಂಗುರ ಎಲ್ಲೋ ಕಪಾಟ್ನಾಗ ಮೂಲಾಗೆಲ್ಲೋ ಸಿಕ್ಕೊಂಡಿರ್ತೈತಿ. ಬರ್ತ್ಡೇ ಇರ್ತೈತಿ ಮಗಂದ. ಅವಾಗ ಆಕಿ ನನ್ನ ಉಂಗುರ ಕಾಣವಲ್ತು, ಮತ್ತು ಮಣಿಗೆ ಎಲ್ಲೂ ಹುಡುಕಿದೇನ್ರಿ ಕಾಣವಲ್ಲು. ಆಕಿ ನಿಮ್ಮ ಕೆಲಸದ ಆಕಿನ ತೊಗೊಂಡಾಳ ಕಮಲಮ್ಮಣ ಅಂಥೇಳಿ ಆಕಿ ಒತ್ತ ಕೊಟ್ಟು ಹೇಳಿ ಆಕಿನ ನಿಂಡ್ರಿಸಿ ಆಕಿನೆಲ್ಲ ಹುಡುಕ್ಯಾಡಿ ಮಾಡಿ ಆಕೆ ಮರುದಿವ್ಸದಿಂದ ಕೆಲಸಕ್ಕನ ಬರಂಗಿಲ್ಲ. ಆಕಿಗೆ ತ್ರಾಸ ಆಗ್ತೈತಿ, ಆಕೆ ಏನೂ ತೊಗೊಂಡಿರಂಗಿಲ್ಲ. ಆದ್ರೂ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ, ಹಂಗೆ ಅನ್ಸನ. ಈ ಅತ್ತೆ ಹೇಳ್ತಾ ಇರ್ತಾರೆ, ಇಲ್ಲಮ್ಮ ಆಕೆ ಆ ಥರದ ಎಲ್ಲ ಹೆಣ್ಮಗಳು ಭಾಳ ಒಳ್ಳೆ ಆಕೆ ಅಂತಂದ್ರು ನಂಬಂಗೆ ಇಲ್ಲ. ಆಮೇಲೆ ಮರುದಿವ್ಸ ಅದು ಕಬೋರ್ಡ್ ಕ್ಲೀನ್ ಮಾಡುವಾಗ ಉಂಗುರ ಸಿಗ್ತೈತಿ. ಅವ್ರ ತಪ್ಪಿನ ಅರಿವಾಕೈತಿ. ಆಕಿನ ಕರೆಸಿ ಮತ್ತು ಕ್ಷಮಾ ಕೋರಿ ಮತ್ತೆ ಕಂಟಿನ್ಯೂ ಆಗಿ ತಮ್ಮ ಮನೆಯಲ್ಲೇ ಕೆಲಸಕ್ಕೆ ಇಟ್ಕೋತಾರೆ ಆ ಥರ. ಆಮೇಲೆ ಕರೋನಾದಾಗ ಆದಂಥ ನಾವು 2 ವರ್ಷ ಸುಮ್ಮನೆ ಕೂತ್ವಲ್ಲ, ಅವಾಗೂ ನಾ ಭಾಳಷ್ಟು ಸಾಹಿತ್ಯನ ರಚಿಸಕ್ಕೆ ನನಗೊಂದು ಟೈಮ್ ಸಿಕ್ತು. ಮನೆಯಲ್ಲೇ ಕೂತ್ಕೊಂಡದ್ರಿಂದ ಸ್ವಲ್ಪ ಎಲ್ಲ ಕರೋನಾ ಬಗ್ಗೆ ಕತೆಗಳನ್ನ, ಅವಾಗ ತೀರ್ಕೊಂಡಾಗ ಯಾವ ಥರ ಭಾವನೆ ಆಕೈತಿ. ಆಮೇಲೆ ಹಾಸ್ಪಿಟಲ್ದಾಗ ಹೋಗಕ್ಕೆ ಅವ್ರಿಗೆ ಅವಕಾಶ ಇರಂಗಿಲ್ಲ, ಮುಟ್ಟಂಗಿಲ್ಲ ಇದು. ಆಮೇಲೆ ದೂರದ ಅವ್ರು ಇರ್ತಾರೆ ಮಕ್ಕಳು, ಇಲ್ಲಿ ಇವ್ರು ಸಿಕ್ಕೊಂಡಿರ್ತಾರೆ, ತಂದೆ ತಾಯಿ ಅಷ್ಟೇ ಇರ್ತಾರೆ. ಅವ್ರ ಭಾವನೆಗಳು ಹೆಂಗೆ ಆಗ್ತಾವು ಏನಾಗ್ತಾವೆ ಅದ್ರ ಬಗ್ಗೆನೂ 1-2 ಕತೆಗಳನ್ನ ನಾನು ಅದರಲ್ಲಿ ಜೀವನ ಪಯಣ. ಆಮೇಲೆ ಶಿಕ್ಷಣವೇ ಶಕ್ತಿ ಅಂತ ಬರೆದಿದ್ದೀನಿ. ಅದು ನಾನು PUC ಸೆಕೆಂಡ್ ಕರೆಯುವಾಗ ನಮ್ಮ ಊರಲ್ಲಿ ಹಳ್ಳಿ ದೊಡ್ಡಮ್ಮ ಇದ್ದಾರೆ ನಮ್ಮ ತಂದೆ ಮನೆಯಲ್ಲಿ. ಅವರು ಒಟ್ಟೆ ಗಂಡು ಮಕ್ಕಳಂದ್ರೆ ಸಣ್ಣವರಿದ್ದಾಗ ನಮ್ಗೆ ಏನೋ ಮನೆಯಲ್ಲಿ ತಿಂಡಿ ತೀರ್ಥ ಮಾಡಿದ್ರು, ನೀವು ಹಿಡಿಬೇಡ್ರಿ ಅಂತ ಅನ್ನೋದು ಮಗಗೆ ಅಷ್ಟ ಕೊಡೋದು. ಯಾಕಂತ ನಾವು ಕ್ವಶನ್ ಮಾಡಿ ಜಗಾಡ್ತಿದ್ವಿ ಅವ್ರ ಜೊತೆ. ಯಾಕೆ ನಮ್ಗೆ ಯಾಕಿಲ್ಲ, ಅವ್ನು ಗಂಡು ಮಗ ಅದಾನ, ನೀವೇನು ಸುಮ್ಮನೆ ಇರ್ರಿ ಅಂತ ಹಿಂಗೆ ಬೈ. ಆಮೇಲೆ ನಿಮ್ಗೆ ಯಾಕೆ ಹೆಣ್ಮಕ್ಳಿಗೆ ಶಿಕ್ಷಣ ಬೇಕಷ್ಟು, ಗಂಡನ ಮನೆಗೆ ಹೋಗೋರು ನಾಳೆ ಎಷ್ಟೊತ್ತಿದ್ರು ನೀವು ಏನಲ್ಲ ನಾಳೆ ಏನು ಅಷ್ಟು ಕಲಿತು ಏನು ಮಾಡೋರಿದ್ದೀರಿ, ನಾಳೆ ಹೆಂಗಿದ್ರು ಗಂಡನ ಮನೆಯಾಗ ಮಾಡಿ ಹಿಂಗೆ ಒಂದು ತಲೆಯಾಗ ಅವ್ರಿಗೆ ಬ್ರೈನ್ನಾಗಿತ್ತು. ಅವ್ರ ಸಂಬಂಧಿಕರೊಬ್ಬರು ಅವ್ರ ಅಕ್ಕನ ಮಗಳು ಏನೋ ಮದುವೆಯಾಗಿ ಆಕೆ ಗಂಡ ತಮ್ಮ ಏನೋ ಒಂದು ಇದರಲ್ಲಿ ತೀರ್ಕೊಂಡ್ಮೇಲೆ ಆಕೆ ಕಲ್ತದ್ದು ಇತ್ತಂಥೇಳಿ ಆಕೆ ಮುಂದೆ ತನ್ನ ಕಾಲ ಮೇಲೆ ನಿಂತು ಮಗುವೇನು ನೋಡ್ಕೊಂಡ್ಲು. ಬೆಂಗಳೂರಲ್ಲಿ ಇನ್ನೂವರೆಗೂ ಆಕೆ ಆದ ಘಟನೆಗಳಿವೆಲ್ಲ. ಆಕೆ ವರ್ಕ್ ಮಾಡ್ತಾಳ. ಅದನ್ನೆಲ್ಲ ನೋಡಿ ನಾನು ಮತ್ತೊಮ್ಮೆ ಬೆಟ್ಟದಾಗ ಹೇಳಿದೆ, ನೋಡು ದೊಡ್ಡಮ್ಮ ಹಿಂಗೆ ಅಂತಿದ್ದಿ, ಮತ್ತು ಏನೂ ಇಲ್ಲ ಅಂತಂದ್ರೆ ಗಂಡ ಹಿಂಗೆ ಆದಾಗ ಹೆಣ್ಣು ತಾನೇ ಎಲ್ಲ ನಿಭಾಯಿಸ್ಬೇಕಾಗ್ತೈತಿ. ಅದಕ್ಕಾಗಿ ನಿಭಾಯಿಸಿದ್ಲೋ ಇಲ್ಲೋ ಅಂತ ಹೇಳಿ ಆಕೆ ನಮ್ಮ ಒಳ್ಳೆ ಅವ್ರಿಗೆ ಮರು ಕ್ವಶನ್ ಹಾಕಿದೆ ನಾವು. ಅದು ಎಲ್ಲ ಭಾವನೆ ಇತ್ತಲ್ಲ, ಅದ್ರ ಮೇಲೆನ ಒಂದು ಕಥೆಯನ್ನು ನಾನು ಸೃಷ್ಟಿ ಮಾಡಿದೆ. ಅಂದ್ರೆ ನೈಜ ಕಥೆಗಳಿಗೆ ಒಂದು ಕಾಲ್ಪನಿಕ ರೂಪವನ್ನ ಕೊಡ್ತಾ ತಾವು ಕಥೆಗಳನ್ನ ಸೃಷ್ಟಿ ಮಾಡಿಸುವ ಶೈಲಿನೇ ಒಂದು ವಿಭಿನ್ನವಾಗಿದೆ ತಮ್ಮ ಒಂದು. ಮೇಡಮ್, ಇನ್ನು ತಾವು ಸಾಹಿತ್ಯದ ಜೊತೆಗೆ ಸಮಾಜ ಸೇವೆಯಲ್ಲೂ ಕೂಡ ಸಕ್ರಿಯರಾಗಿದ್ದೀರಾ. ಹಾಗೇನೆ ಅನೇಕ ಮಹಿಳಾ ಸಂಘಟನೆಗಳಲ್ಲಿ ವಿವಿಧ ಜವಾಬ್ದಾರಿಗಳನ್ನ ಕೂಡ ನಿಭಾಯಿಸ್ತಾ ಬರ್ತಾ ಇದ್ದೀರಾ. ಈ ಜೊತೆಗೆ ಕುಟುಂಬದ ನಿರ್ವಹಣೆ ಕೂಡ ಇದ್ದೇ ಇರುತ್ತೆ ಪ್ರತಿಯೊಬ್ಬ ಮಹಿಳೆಗೆ. ಹೇಗೆ ಮೇಡಮ್ ಈ ಎಲ್ಲ ಸಮತೋಲನವನ್ನ ಹೇಗೆ ಕಾಪಾಡ್ಕೊಂಡು ಬರ್ತೀರಾ? ಕುಟುಂಬದ ಸಹಕಾರ ಯಾವ ರೀತಿ ಇದೆ ಅಂತ? ನಮ್ಮ ಮನೆಯವರು ಅಶೋಕ ಪಾಟೀಲ್ ಅವರು ವಕೀಲರ ವೃತ್ತಿಯಲ್ಲಿದ್ದಾರೆ. ಅವರು ಬೆಳಗ್ಗೆ ಅವ್ರಿಗೆ ಊಟದ್ದು ಇದು ಎಲ್ಲ ತಿಂಡಿದೆಲ್ಲ ವ್ಯವಸ್ಥೆ ಮಾಡಿಟ್ಟು, ಆಮೇಲೆ ಮಧ್ಯಾಹ್ನ ಟೈಮ್ ನಮ್ಗೆ ಯಾವುದೋ ಒಂದು BC ಪಾರ್ಟಿ ಅಂತ ಸೇರ್ಕೋತೀವಿ, ಅಲ್ಲೊಂದು ಸ್ವಲ್ಪ ಫ್ರೆಂಡ್ಸ್ ಸರ್ಕಲ್ ಹಾಕಾರ. ಆಮೇಲೆ ಈಗ ನಾನು ಅಂಜನಾ ಮಹಿಳಾ ಮಂಡಳ ಅಂತ ನಮ್ಮ ಏರಿಯಾದಲ್ಲಿ ನಾವು ಒಂದು 11 ಜನ ಗೆಳತಿರೆಲ್ಲ ಸೇರಿಕೊಂಡು ಒಂದು ಮಂಡಳವನ್ನು ಕಟ್ಕೊಂಡಿದ್ವಿ. ಮೊದಲೆಲ್ಲ ಲಿಂಗಾಯತ್ ಮಹಿಳಾ ಸಮಾಜಕ್ಕೆ ಮೊದಲು ನಾನು ಆದ್ಯತೆ ಕೊಟ್ಟದ್ದು ಅವಾಗ. ಆಮೇಲೆ ಈ ಜ್ಯೋತಿಬಾವಿ ಕಟ್ಟಿಯವ್ರದ್ದು ಇದೆಯಲ್ಲ ಸ್ಫೂರ್ತಿ ಮಹಿಳಾ ಮಂಡಳ ಅಂತ ಅಲ್ಲಿ, ಆಮೇಲೆ ಮಹಾಲಕ್ಷ್ಮಿ ಮಹಿಳಾ ಮಂಡಳ ಅಂತ ಮಾಂತೇಶ್ ನಗರದಲ್ಲಿ ಇದೆಯಲ್ಲ, ಅಲ್ಲಿ ಕೂಡ ನಾನು ನೀ ಎಲ್ಲ ಕಡೆ ಇದು ಸೆಕ್ರೆಟರಿ ಆಗಿ ಅದು ಇದು ಅನುಭವ ಐತಿ, ಅಧ್ಯಕ್ಷ ಆಗುವಂಥ 1 ವರ್ಷ ನನಗೂ ಅಲ್ಲೂ ಅಧ್ಯಕ್ಷತೆಯನ್ನು ನಾನು ನಿರ್ವಹಿಸಿದೆ. ಆಮೇಲೆ ಈಗ ಅಂಜನಾ ಮಹಿಳಾ ಮಂಡಳದ ಕಾರ್ಯದರ್ಶಿಯಾಗಿದ್ದೀನಿ.
ಹೀಗಾಗಿ ಅಲ್ಲೆಲ್ಲ ನನಗೆ ಹೆಚ್ಚಿನ ನಾಲೆಜ್ ಸಿಗ್ತೈತಿ. ಮಹಿಳಾ ಮಂಡಳಗಳಿಂದ ಎಲ್ಲರ ಭಾವನೆಗಳು ಹೆಂಗಿರ್ತಾವೆ, ಅವ್ರದ್ದು ಇದು ಸಹಕಾರ ಹೆಂಗೆ, ಯಾವ ರೀತಿ ನಾವು ಜವಾಬ್ದಾರಿಯನ್ನು ನಿಭಾಯಿಸಬೇಕು, ಕೌಟುಂಬಿಕ ಜವಾಬ್ದಾರಿ ಮತ್ತು ಎರಡೂ ಸಮತೋಲನವಾಗಿ ನಿಭಾಯಿಸ್ಕೊಂಡು ಹೋಗಲೇಬೇಕಲ್ಲ. ಆಮೇಲೆ ಬಿಡುವಿನ ವೇಳೆಯಲ್ಲಿ ರಾತ್ರಿಯಲ್ಲಿ ಹೆಚ್ಚು ಬರಿಬೇಕು ಅನ್ನಿಸ್ತೈತೆ ನನಗೆ. ರಾತ್ರಿ ಮಲಗಿರ್ತೇನಿಲ್ಲ ಅವಾಗ ಬರಿಬೇಕಂತ ಮುಂಜಾನೆಯಿಂದ ಏನು ವಿಚಾರ ಬಂದಿರಂಗಿಲ್ಲಲ್ಲ ಅವನ್ನೆಲ್ಲ ಅವಾಗ. ಆಮೇಲೆ ಮಧ್ಯಾಹ್ನ ಏನಾದ್ರು ಖಾಲಿ ಇದ್ರೆ ಅವಾಗ ಒಮ್ಮೆ ಸುಮ್ಮನೆ ಹಂಗೆ ಮೊಬೈಲ್ದಲ್ಲೇ ಟೈಪಿಸ್ ಆಗಿಂದಾಗ ಕವನಗಳನ್ನು ಬರೆದು ಹಾಕ್ತೀನಿ. ಒಮ್ಮೊಮ್ಮೆ ನಾನು ಏನು ಪುಸ್ತಕದಲ್ಲೇ ಇಳಿಸ್ಬೇಕಂತೂ ಇಲ್ಲ, ಮೊಬೈಲ್ದಲ್ಲೂ ಈಗೆಲ್ಲ ಬರೆಯೋಕೆ ಬರುತ್ತಲ್ಲ ಆ ಥರ ಮಾಡಿನೂ ಕಳಿಸಿರ್ತೀನಿ. ಅವು ರಗಡ್ ಮಂದಿಗೆ ಮೆಚ್ಚುಗೆ ಆಗ್ತಾವೆ. ಏನೋ ಒಂದು ಹಬ್ಬ ಹರಿದಿನ, ಪಂಚಮಿ ಬಂತು, ದೀಪಾವಳಿ ಬಂತು, ಸ್ವಾತಂತ್ರ್ಯೋತ್ಸವ ಈ ಥರ ಬಂದಾಗ ಅದಕ್ಕೆ ಸೀಮಿತ ಇದು ಆದಂಥ ಕವನಗಳನ್ನ ಅವತ್ತೇ ರಚಿಸಿ ನಾನು ಹಾಕ್ತೀನಿ. ಆಮೇಲೆ ಯಾರದಾರ ಬರ್ತ್ಡೇ ಇದ್ರೆ ಭಾಳ ಅವ್ರ ಬಗ್ಗೆ ನನಗೆಲ್ಲ ಪರಿಚಯ ಇತ್ತಂದ್ರೆ ಅವ್ರ ಬಗ್ಗೆನೂ ಒಂದು ಕವನ ಬರೋದು ಓದಿನ ಇಷ್ಟು ಖುಷಿ ಪಡ್ತಾರೆ ಅವರು. ಭಾಳ ಕಣ್ಣಾಗ ನೀರ ಬರ್ತಾವ ಅವ್ರಿಗೆ ಎಲ್ಲರಿಗೂ. ಆ ಥರ ಕುಟುಂಬದವರ ಸಹಕಾರ ಹೇಗಿದೆ ಮೇಡಮ್? ಕೊಡ್ತಾರೆ. ಮಕ್ಕಳು ಎಲ್ಲ ನನಗೆ ಮಮ್ಮಿ ಭಾಳ ಚೆನ್ನಾಗಿ ಬರೀತಿ, ಬರೀ ನೋಡು ಈಗ ನೀ ಬರೆಯೋಕೆ ಸ್ಟಾರ್ಟ್ ಮಾಡಿದಿ ಅಂತ ಅವರು ಎಲ್ಲರೂ ಖುಷಿ ಪಡ್ತಾರೆ. ಮತ್ತು ನಮ್ಮ ಮನೆಯಲ್ಲಿ ತಂದೆ ತಾಯಿ ನಮ್ಮ ಅಪ್ಪಾರು ತೀರ್ಕೊಂಡಾರೆ, ನಮ್ಮಮ್ಮ ಅದಾರ, ಅವರು ಖುಷಿ ಪಡ್ತಾರೆ. ತಂಗಿ ತಮ್ಮಂದ್ರು ವಕೀಲ್ ಅದಾನ, ಡಾಕ್ಟರ್ ಅದಾರ. ಆಮೇಲೆ ತಂಗಿದು ಬಿಸ್ನೆಸ್ ಮನಿ ಕೊಟ್ಟಾರ, ಇಲ್ಲಿ ಧಾರವಾಡದಲ್ಲಿ ಅವರು ಇರ್ತಾರೆ. ಎಲ್ಲರೂ ಭಾಳ ಖುಷಿ ಪಡ್ತಾರೆ. ನಮ್ಮ ಬಳಗದಾಗಂತಿತ್ತು ಅವ್ರ ಮನ್ಯಾಗ ಎಲ್ಲರೂ ಕವಿಯಿತ್ರಿ ಈಗೆಲ್ಲ ಉಲ್ಟಾ ನನ್ನ ಹೆಸರು ಬಿಟ್ಟಾರ, ಪ್ರಭಾವತಿ ಕವಿಯಿತ್ರಿ, ಏನುವ ಲೇಖಕಿ, ಏನಂತಿ. ಆಮೇಲೆ ಎಲ್ಲರೂ ಬೆಟ್ಟದ ಗೆಳತಾರೆಲ್ಲ ಕೇಳ್ತಾರಲ್ಲ ಖುಷಿಲೇ, ಏನು ಚಂದ ಬರೀತೀರಿ ನೀವು, ಏನು ಚಂದ ಬರೀತೀರಿ. ಅದೊಂಥರ ಏನೋ ತುಂಬ ಮನಸ್ಸು ತುಂಬ ಖುಷಿ ನನಗೆ ಅವಾಗ ಆಗ್ತೈತಿ. ಮೇಡಮ್, ಈಗ ನಿಮಗೆ ಹಾಡೋದು ಬರೆಯೋದು ಅಂದರೆ ತುಂಬ ಇಷ್ಟ, ಜೊತೆಗೆ ಅಭಿನಯ ಮಾಡೋದು ಕೂಡ ತುಂಬ ಇಷ್ಟ. ಹೌದು. ನಾವು ಇದರಲ್ಲಿ ಎಲ್ಲ ಸೆಕ್ರೆಟರಿಯಾಗಿದ್ದಾಗ ಮತ್ತು ಇದ್ದಿದ್ದಾಗ ಲಿಂಗಾಯತ್ ಮೇಳ ಸಮಾಜ ಮತ್ತು ಮಹಾಲಕ್ಷ್ಮಿ ಮೇಳ ಮಂಡಳಿ ಇವೆಲ್ಲ ಇದರಲ್ಲಿ ಡ್ಯಾನ್ಸ್ ನೃತ್ಯಗಳನ್ನು ನಾವು ಮಾಡಿದ್ದೀವಿ ಅವಾಗ. ಈಗ ಸ್ವಲ್ಪ ನನಗೆ ಏನಾಗಿದೆ 60 ವಯಸ್ಸಾಯಿತು ನನಗೂ ಈಗ. ಹೀಗಾಗಿ ಮಂಡಿ ನೋವು ಅದು ಇದು ಟೆನ್ಷನ್ನು, ಈಗ ಅಷ್ಟೊಂದು ಅದರಲ್ಲಿ ಇನ್ವಾಲ್ವ್ ಆಗೋಕೆ ಆಗ್ತಾ ಇಲ್ಲ ನನಗೆ. ಅದಕ್ಕೆ ಬರವಣ ಕಡೆನೇ ಹೆಚ್ಚು ನಾನು ಒಲವನ. ಅವಾಗ ಅಭಿನಯ ನಾಟಕದಲ್ಲಿ ಭುವನೇಶ್ವರಿ ಉತ್ಸವ ಅಂತ ಮಾಡ್ತಾರೆ ಇಲ್ಲಿ ಬೆಳಗಾವದಲ್ಲಿ, ತುಂಬ ವಿಜೃಂಭಣೆಯಿಂದ ನಡೀತು 3 ದಿನ. ಅದರಲ್ಲೆಲ್ಲ ಸಾಕಷ್ಟು ನಾಟಕಗಳಲ್ಲಿ ನಾ ಎಲ್ಲ ಗಂಡು ಪಾತ್ರನೂ ಮಾಡೀನಿ, ಹೆಣ್ಣು ಪಾತ್ರನೂ ಮಾಡೀನಿ, ಆಮೇಲೆ ತಾಯಿ ಪಾತ್ರ ಮಾಡೀನಿ, ಮಗಳ ಪಾತ್ರ ಮಾಡೀನಿ. ಹಿಂಗೆ ಎಲ್ಲ ಪಾತ್ರಗಳನ್ನು ಅದರಲ್ಲಿ ನಿರ್ವಹಿಸಿದ್ದೀನಿ ಎಲ್ಲರೂ. ಆಮೇಲೆ ಕಾಮಿಡಿ ಹಳ್ಳಿ ಹೆಣ್ಮಕ್ಳು ಮಾಡಿದ್ವಿ, ಭಾಳ ಅಂದ್ರೆ ಭಾಳ ಮಂದಿಗೆ ಇಷ್ಟ ಆಯ್ತದೆ ಕಾಮಿಡಿ ನಾಟಕ ಅವಾಗ. ಹಿಂಗೆ ಆ ಥರ ನಾಟಕಗಳಲ್ಲೂ ಭಾಗವಹಿಸಿದ್ವಿ. ಮೇಡಮ್, ತಮ್ಮ ಹವ್ಯಾಸಗಳಲ್ಲಿ ಹಾಡೋದು ಕೂಡ ಒಂದು ಹವ್ಯಾಸ. ಹಾಗಾಗಿ ತಮ್ಮ ಮನಸ್ಸಿಗೆ ತುಂಬ ಹತ್ತಿರವಾದ ಒಂದು ಹಾಡು ಅನ್ನೋದಾದ್ರೆ ಯಾವ ಹಾಡನ್ನು ಹೇಳಲಿಕ್ಕೆ ಇಷ್ಟಪಡ್ತೀರಾ ನಮಗಾಗಿ? ಪಿಕ್ಚರದ್ದು ಹಾಡ್ಬೇಕಾ ಹೇಗೆ? ಯಾವುದು ನಡೆಯುತ್ತೆ ಮೇಡಮ್? ಆನೆಗೊಂದು ಎಲ್ಲಿದೆ, ನಿನ್ನ ಆಸೆ ಎಲ್ಲಿ ಕೊನೆಯಿದೆ, ಏಕೆ ಕನಸು ಕಾಣುವೆ, ನಿಧಾನಿಸು 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 ನಿಧಾನಿಸು, ಹುಟ್ಟು ಸಾವು ಬಾಳಿನಲ್ಲಿ 2 ಮುಖಗಳು, ಬಯಸಿದಾಗ ಕಾಣಲಿರುವ 2 ಮುಖಗಳು, ಹರುಷ ಒಂದೇ ಯಾರಿಗುಂಟು ಹೇಳು ಜಗದಲ್ಲಿ, ಹೂವು ಮುಳ್ಳು 2 ಉಂಟು ಬಾಳಲತೆಯಲಿ, ನಿರಾಶೆಯಿತಕ್ಕೆ ಅದೇನೆ ಬಂದರೂ ಅವನ ಕಾಣಿಕೆ, ಆನೆಗೊಂದು ಎಲ್ಲಿದೆ, ನಿನ್ನಾಸೆ ಎಲ್ಲಿ ಕೊನೆಯಿದೆ. ಮೇಡಮ್, ತಮಗೆ ಬಂದ ಪ್ರಶಸ್ತಿ ಪುರಸ್ಕಾರಗಳ ಬಗ್ಗೆ ಮಾತಾಡೋದಾದರೆ? ನಾನು ಯಾವಾಗಲೂ ಪ್ರಶಸ್ತಿ ಪುರಸ್ಕಾರ ಬೆನ್ನತ್ತಿ ಏನೂ ಹೋಗಿಲ್ಲ, ಆದ್ರೂ ಒಂದು ಸ್ವಲ್ಪ ಬಂದಿದ್ದಾವೆ. ಪೃಥ್ವಿ ಫೌಂಡೇಶನ್ ಅಂತ ಮಾಸೂರಿನವ್ರು ಮಾಡ್ತಾರೆ, ಅವರು ಕೂಡ ನಂದೆಲ್ಲ ಕಾರ್ಯವೈಖರಿಗಳನ್ನೆಲ್ಲ ನೋಡಿ ಅನುಪಮ ಸೇವಾರತ್ನ ಪ್ರಶಸ್ತಿ ಅಂತ 2023ರಲ್ಲಿ 25ನೇ ತಾರೀಕು ನೀಡಿದ್ದಾರೆ. ಅದೇ ರೀತಿ ಅಖಿಲ ಭಾರತ ಕವಯಿತ್ರಿ ಸಮ್ಮೇಳನ ಅಂತ ಎಲ್ಲ ಕವಯಿತ್ರಿಯರು ಇಡೀ ಭಾರತ ದೇಶದವರೆಲ್ಲ ಸೇರಿ ಕಾರ್ಯಕ್ರಮಗಳನ್ನ ಮಾಡ್ತಾ ಇರ್ತೀವಿ ನಾವು. ಇಲ್ಲಿ ಬೆಳಗಾವದಲ್ಲಿ ವಿಜೃಂಭಣೆಯಿಂದ ಇಲ್ಲೇ ಆಯಿತು. ಆವಾಗ ಕೂಡ ನನ್ನ ಅಮ್ಮನ ಮಡಿಲು ಪುಸ್ತಕಕ್ಕೆ, ಕವನ ಸಂಕಲನ ಪುಸ್ತಕಕ್ಕೆ ಪುಸ್ತಕ ಪ್ರಶಸ್ತಿ ಅಂತ ಕೊಟ್ಟಿದ್ದಾರೆ. ಆಮೇಲೆ ಉಳುವಿ ಶಿಶು ಪುರಸ್ಕಾರ ನಮ್ಮ ಗುರುದೇವ್ ಮೇಡಮ್ ಅವರ ಬ್ರದರ್ ಸ್ಪಾನ್ಸರ್. ಹೋದ ವರ್ಷ 2025ರಲ್ಲಿ ಸಾಹಿತ್ಯ ಸಂಸ್ಕೃತಿ ಪ್ರತಿಷ್ಠಾನ ಬೈಲೊಂಗಲ್ ಮುರುಗೋಡದಲ್ಲಿ ಇದರ ಕಾರ್ಯಕ್ರಮ ಆಯಿತು. ಅವರು ಕೂಡ ಒಂದು ಪ್ರಶಸ್ತಿಯನ್ನು ನನಗೆ ನೀಡಿದ್ದಾರೆ. ಇದನ್ನು ನಾನು ಪ್ರಶಸ್ತಿ ಬೆನ್ನಂತ ಹತ್ತಂಗಿಲ್ಲ, ಸ್ಟೇಜ್ ಸಿಗಬೇಕಂತೂ ನನಗೆ ಅನಿಸಲ್ಲ. ಬಟ್ ನನ್ನ ಮನಸ್ಸಿಗೆ ತೃಪ್ತಿ ಆದರೆ ಸಾಕು, ಒಂದೇನೋ ಸಮಾಜಕ್ಕೆ ಒಂದೇನೋ ಮಾಡಾಕತ್ತೀನಿ ಅಂತ ಒಂದು ಭಾವನೆ ಅಷ್ಟೇ ನನ್ನಲ್ಲೈತೆ ಅಷ್ಟೇ. ಅಂದರೆ ಪ್ರಶಸ್ತಿ ಪುರಸ್ಕಾರಗಳು ನಮಗೆ ಏನನ್ಸುತ್ತೆ ಅಂದರೆ ನಮಗೆ ಇನ್ನೂ ಬರೆಯೋದಕ್ಕೆ, ಇನ್ನೂ ಓದೋದಕ್ಕೆ ಅದು ಪ್ರೋತ್ಸಾಹ ಹೆಚ್ಚು ಮಾಡ್ತಾವೆ. ಖಂಡಿತ ಮೇಡಮ್. ಇನ್ನು ತಮ್ಮ ಮುಂದಿನ ಯೋಜನೆಗಳು ಏನು ಅಂತ, ಬರವಣಿಗೆಯಲ್ಲಿ ಆಗಿರ್ಬೋದು ಅಥವಾ
ಯೋಜನೆಗಳು ಅಂತಂದ್ರೆ ಕೌಟುಂಬಿಕವಾಗಿ ಎಲ್ಲ ಸೆಟಲ್ಡ್ ಐತ್ರಿ, ಯಾವುದು ಏನಿಲ್ಲ, ಎಲ್ಲ ಮದುವೆ ಇದು ಮಕ್ಕಳದು, ಮಗಳದು 2 ಮಕ್ಕಳಾಯಿತು, ಮಗಂದು ಮೊನ್ನೆ ಮದುವೆ ಆಯಿತು. ಇನ್ನು ಅದೆಲ್ಲ ಸರಿ ಇದೆ. ಎಕನಾಮಿಕ್ಲಿ ಏನೂ ತೊಂದರೆ ಇಲ್ಲ. ನಮ್ಮ ಮನೆಯವರೆಲ್ಲ ನಮ್ಮನ್ನೆಲ್ಲ ಆರಾಮಾಗಿ ಇಟ್ಟಿದ್ದಾರೆ. ಆಮೇಲೆ ತಾಯಿ ಮನೆ ಕಡೆನೂ ಏನೂ ಚಿಂತೆ ಇಲ್ಲ ಆ ಥರ. ಈಗ ಇಲ್ಲಿ ಸಮಾಜಕ್ಕೆ ಹೇಳೋದಂದರೆ ನನ್ನ ಸಂದೇಶ, ಶಿಶು ಸಾಹಿತ್ಯ ರಶ್ ಇಲ್ಲ, ನಾನು ಅದನ್ನೊಂದು ಬರಿಬೇಕಂತ ಪ್ರಯತ್ನವನ್ನು ನಡೆಸಿದ್ದೀನಿ. ಒಂದು 7-8 ಬರಿತಾ ಇದ್ದೀನಿ. ಒಂದು ಸ್ವಲ್ಪ ತೋರಿಸಿದ್ದೀನಿ, ನಾವು ಅದನ್ನೆಲ್ಲ ಓದ್ಕೋತಾ ಇದ್ದೀನಿ. ಶಿಶು ಸಾಹಿತ್ಯ ಅಂದ್ರೆ ಮಕ್ಕಳ ಕವನಗಳನ್ನು ಅಗದಿ ಪ್ರಾಸಬದ್ಧವಾಗಿ ಬರಿಬೇಕು, ಆಮೇಲೆ ಈಸಿ ಅವ್ರಿಗೆ ವರ್ಡಿಂಗ್ಸ್ ಬರುವಂಗೆ ಬರಿಬೇಕು, ಆ ಥರ ಎಲ್ಲ ಇದೆಲ್ಲ. ಅದನ್ನೆಲ್ಲ ಒಂದು ಸ್ವಲ್ಪ ನೋಡಿಕೊಂಡು ಅಧ್ಯಯನ ಮಾಡಿ ಬರೆದ್ರೆ ಸರಿ, ಸುಮ್ಮನೆ ನನ್ನ ಮನಸ್ಸಿಗೆ ಬಂದಂಗೆ ಬರೆದ್ರೆ ಇದಾಗಲ್ಲ ಅಂತ ಒಂದು ಸ್ವಲ್ಪ ಎಲ್ಲ ಓದ್ತಾ ಇದ್ದೀನಿ ಆ ಬಗ್ಗೆ. ಅದನ್ನು ಒಂದು ಪ್ರಕಟಿಸ್ಬೇಕಂತೈತಿ. ಕತೆಗಳನ್ನು ಒಂದು 2-3 ಬರೆದಿಟ್ಟಿದ್ದೀನಿ. ಅವು ಒಂದು ಸ್ವಲ್ಪ ಸಂಗ್ರಹ ಆಗಬೇಕಲ್ಲ. ಆಮೇಲೆ ಕವನಗಳನ್ನಂತಿ ಬರಿತಾನೇ ಇರ್ತೀನಿ. ಅದನ್ನು ಇನ್ನೊಂದು ಮಾಡು ಅಂತ ಎಲ್ಲರೂ ಅಂತಾರೆ. ನೋಡಬೇಕು ಏನಾಗುತ್ತೋ ಗೊತ್ತಿಲ್ಲ. ಆದರೆ ಈ ವರ್ಷವೂ ಒಂದು ಬರ್ಬೋದು, ಅಥವಾ ಮುಂದಿನ ವರ್ಷ ಆದರೂ ಬರ್ತೈತಿ ಇನ್ನೊಂದು ಬುಕ್. ಖಂಡಿತ ಮೇಡಮ್, ತಮ್ಮ ಒಂದು ಸಾಹಿತ್ಯ ಇನ್ನು ಅನೇಕ ವರ್ಷಗಳ ಕಾಲ ಹೀಗೆ ಮುಂದುವರಲಿ ಅನ್ನೋದು ನಮ್ಮ ವೇಣುಧ್ವನಿಯ ಹಾರೈಕೆ. ನಮ್ಮ ಕೇಳುಗರಿಗೆ KLE ವೇಣುಧ್ವನಿಯ ಮೂಲಕ ತಮ್ಮಿಂದ ಒಂದು ಆತ್ಮೀಯ ಸಂದೇಶ ಅನ್ನೋದಾದ್ರೆ ಯಾವ ಒಂದು ಸಂದೇಶವನ್ನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಮನೆಯಲ್ಲಿ ಈಗ ಹೆಣ್ಮಕ್ಳು ಇದ್ದವ್ರಿಗೆ ಗಂಡು ಮಕ್ಕಳು ಪ್ರೋತ್ಸಾಹವನ್ನು ಕೊಡಬೇಕು. ಅವರಲ್ಲಿ ಏನು ಪ್ರತಿಭೆ ಐತೆ ಅನ್ನೋದನ್ನು ಗುರುತಿಸಿ ಅವ್ರಿಗೊಂದು ಅವ್ರು ಪ್ರೋತ್ಸಾಹ ಕೊಟ್ರೆ ಅವರು ತಮ್ಮ ಒಂದು ಹೆಣಿಕೆ ಆಗ್ಬೋದು, ಹೊಲಿಗೆ ಆಗ್ಬೋದು, ಅಡುಗೆನ ಆಗ್ಬೋದು, ಒಂದು ಯಾವುದೋ ಒಂದು ಡಿಸೈನ್ ಮಾಡೋದಿರ್ಬೋದು, ಬರೀ ಬರೆಯೋದು ಇದಂತೂ ಅಲ್ಲ. ಭಾಷಣದಲ್ಲಿ ಎಕ್ಸ್ಪರ್ಟ್ ಇರ್ತಾರೆ, ಒಬ್ಬರು ಸಂಘಟನೆಯಲ್ಲಿ ಎಕ್ಸ್ಪರ್ಟ್ ಇರ್ತಾರೆ. ಹಿಂಗೆ ಅವ್ರಿಗೆ ಯಾವುದು ಅಡಗಿದೆ ಅದಕ್ಕೆ ಅವರು ಹುರುಪ್ಲೆ ಮಾಡಿದ್ರೆ ಅವ್ರ ಮನಸ್ಸಿಗೆ ಸಮಾಧಾನ ಇರ್ತೈತಿ, ಮನೆಯನ್ನು ಚೆಂದಾಗಿ ನೋಡ್ಕೋತಾರೆ. ಅದಕ್ಕೆ ಪ್ರೋತ್ಸಾಹ ಕೊಡಬೇಕು ಗಂಡು ಮಕ್ಳು ಅಂತ ಕೇಳ್ಕೊತೀನಿ. ಪ್ರೋತ್ಸಾಹ. ಇನ್ನು ಮತ್ತು ಹೆಣ್ಮಕ್ಳು ಕುಟುಂಬದ ಜವಾಬ್ದಾರಿಗಳನ್ನು ನಾವು ನಿರ್ವಹಿಸ್ಕೊಂತ, ವಯಸ್ಸು ಹತ್ತು ಬಿಡಿ, ಇನ್ನೇನು ಮುಗೀತು ನಮ್ದು, ಇನ್ಯಾತಕ್ಕೆ ಬೇಕಿದೆಲ್ಲ ಹೊರಗಿಂದ ಇದೆ ನಮ್ಗೆ ಇದನ್ನು ಚಲುವಾಗ ಅನ್ನೋಕಿನ ನಾವು ಒಂದೊಂದು ಸ್ವಲ್ಪ ಕುಟುಂಬದ ಜವಾಬ್ದಾರಿ ನಿರ್ವಹಿಸ್ಕೋತಾನ ನಮ್ಮ ಪ್ರೀತಿ ಯಾವುದಾದ್ರೂ ಒಂದು ಹವ್ಯಾಸ, ತೋಟಗಾರಿಕೆ ಇರ್ಬೋದು, ಆಮೇಲೆ ಬರೆಯೋದು ಇರ್ಬೋದು, ಓದೋದು ಇರ್ಬೋದು, ಏನೋ ಒಂದು ಇರ್ತೈತಿ. ಅದನ್ನು ನಾವು ಡೆವಲಪ್ ಮಾಡ್ಕೋತ ಹೋದ್ರೆ ನಮಗೂ ಒಂದು ಆತ್ಮತೃಪ್ತಿ ಮತ್ತು ಎಲ್ಲ ಸಿಗ್ತೈತಿ ಅಂತ ನನ್ನ ಭಾವನೆ. ಅದನ್ನು ಅವರು ಎಲ್ಲರೂ ಅಳವಡಿಸ್ಕೊಳ್ಳಿ ಅಂತ ಕೇಳ್ಕೊತೀನಿ. ಖಂಡಿತ ಮೇಡಮ್, ನಮ್ಮೊಂದಿಗೆ ಆತ್ಮೀಯವಾಗಿ ತಮ್ಮ ಜೀವನದ ಜೊತೆಗೆ ತಮ್ಮ ಒಂದು ಅಮೂಲ್ಯ ಸಾಹಿತ್ಯದ ಪಯಣವನ್ನು ಕೂಡ ಹಂಚಿಕೊಂಡ್ರಿ. ತಮಗೆ ಹೃದಯಪೂರ್ವಕ ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ವೇಣುಧ್ವನಿಗೆ ತುಂಬ ಹೃದಯದ ಧನ್ಯವಾದಗಳು. ಸ್ನೇಹಿತರೆ, ಇದಾಗಿತ್ತು ನಮ್ಮ ಇಂದಿನ ಮಹಿಳಾ ವೇದಿಕೆ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಂತಹ ಅತಿಥಿಗಳು ಕವಿತ್ರಿ, ಕತೆಗಾರ್ತಿ, ಲೇಖಕಿ ಆದಂತಹ ಶ್ರೀಮತಿ ಪ್ರಭಾ ಅಶೋಕ್ ಪಾಟೀಲ್ ಅವರು. ಮತ್ತೊಬ್ಬ ಅತಿಥಿಯೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ. ಇದು KLE ವೇಣುಧ್ವನಿ 90.4 FM. ನಮಸ್ಕಾರ.